ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚಟುವಟಿಕೆ ಹಾಳೆ 1, ಜಗತ್ತಿನ ಪ್ರಮುಖ ಘಟನೆಗಳು. ಚಟುವಟಿಕೆ 1, ಇತಿಹಾಸದಲ್ಲಿ ಕಂಡುಬರುವ ಸ್ವಾತಂತ್ರ್ಯ ಅಥವಾ ಸಾಮಾಜಿಕ ಹೋರಾಟಗಾರರ ಪಾತ್ರಗಳು ಹಾಗೂ ಅವರ ಸಂಭಾಷಣೆಗಳು ಮನೆಮಾತಾಗಿವೆ. ನಿಮಗೆ ಅತಿ ಇಷ್ಟವಾದ ಒಬ್ಬ ಹೋರಾಟಗಾರರಿಗೆ ಸಂಬಂಧಿಸಿದಂತೆ ಸಂಭಾಷಣೆಯನ್ನು ರಚಿಸಿ ಪಾತ್ರಾಭಿನಯದ ಮೂಲಕ ಪ್ರಸ್ತುತಪಡಿಸಿ. ಸಂಗೊಳ್ಳಿ ರಾಯಣ್ಣ: ಮುಚ್ಚುಬಾಯ್, ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನ ನಿನಗ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮಗ, ನಿಮಗಲ್ಲ. ಕಿತ್ತೂರು ಚೆನ್ನಮ್ಮ: ಸಮಾಧಾನ ಸಂಗೊಳ್ಳಿ ರಾಯಣ್ಣ. ತ್ಯಾಕರೆ: ರಾಣಿ ಸಾಹೇಬ್, ಇದು ನಮಗೆ ಮಾಡಿದ ಅವಮಾನ. ಕಿತ್ತೂರು ಚೆನ್ನಮ್ಮ: ಹೊರಟು ಹೋಗು, ನಿಮಗೆ ಜೀವದಾನ ಮಾಡಿದ್ದೇವೆ. ಚಟುವಟಿಕೆ 2, ನಾವು ಪ್ರತಿನಿತ್ಯ ವಿವಿಧ ಸನ್ನಿವೇಶಗಳಲ್ಲಿ ವಿಭಿನ್ನ ಜನರೊಂದಿಗೆ ಸಂಭಾಷಣೆಯಲ್ಲಿ ತೊಡಗುತ್ತೇವೆ. ಉದಾಹರಣೆಗೆ, ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು, ಸ್ನೇಹಿತರು, ಕುಟುಂಬದ ಸದಸ್ಯರು, ಅಪರಿಚಿತರು, ವಿದೇಶಿಯರು ಇತ್ಯಾದಿ. ಶಿಕ್ಷಕರು ನೀಡಿದ ಸನ್ನಿವೇಶ ಅಥವಾ ವ್ಯಕ್ತಿಗಳನ್ನು ಕುರಿತು ಪುಟ್ಟ ಸಂಭಾಷಣೆಯನ್ನು ರಚಿಸಿರಿ. ಹರೀಶ: ನಮಸ್ಕಾರ ಸರ್, ಹಣ್ಣುಗಳು ಕೆಜಿಗೆ ಎಷ್ಟು? ವ್ಯಾಪಾರಿ: ಸೇಬು ಕೆಜಿಗೆ 100 ರೂಪಾಯಿ, ಸೀಬೆಹಣ್ಣು 200 ರೂಪಾಯಿ ಕೆಜಿ. ಹರೀಶ: ಹಣ್ಣುಗಳು ತಾಜಾ ಇವೆಯೇ? ವ್ಯಾಪಾರಿ: ತುಂಬಾ ತಾಜಾ ಇದೆ ಸರ್, ತೆಗೆದುಕೊಳ್ಳಿ. ಹರೀಶ: 1 ಕೆಜಿ ಸೇಬು, 1 ಕೆಜಿ ಸೀಬೆಹಣ್ಣು ಕೊಡಿ. ವ್ಯಾಪಾರಿ: ಸರಿ ಸರ್, 300 ರೂಪಾಯಿ ಕೊಡಿ. ಚಟುವಟಿಕೆ 3, ನೀವು ಜೀವನದಲ್ಲಿ ಯಾವ ಉದ್ಯೋಗವನ್ನು ನಿರ್ವಹಿಸಲು ಇಚ್ಛಿಸುತ್ತೀರಾ? ಅದೇ ಉದ್ಯೋಗವನ್ನು ಆಯ್ಕೆ ಮಾಡಲು ಕಾರಣವೇನು? ನಾನು ಜೀವನದಲ್ಲಿ ಉತ್ತಮ ಶಿಕ್ಷಕನಾಗಬೇಕೆಂದಿದ್ದೇನೆ. ಕಾರಣ, ನನ್ನ ಬಾಲ್ಯದಲ್ಲಿ ನನ್ನ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು. ನಂತರ ಶಾಲಾ ದಿನಗಳಲ್ಲಿ ಉತ್ತಮ ಶಿಕ್ಷಕರು ಸಿಕ್ಕರು. ಅವರು ಪಾಠ ಮಾಡುವ ಶೈಲಿ, ಮಕ್ಕಳನ್ನು ಪ್ರೀತಿಯಿಂದ ಕಾಣುವ ರೀತಿ, ಅವರು ವೃತ್ತಿಯನ್ನು ಪ್ರೀತಿಸುವ ಬಗೆ ಕಂಡು ಮಕ್ಕಳಲ್ಲಿ ಕಲಿಕೆ ಉಂಟು ಮಾಡಲು ಅವರು ಹಾಕಿಕೊಳ್ಳುವ ಕ್ರಿಯಾ ಯೋಜನೆಗಳು ನಮಗೆ ಇಷ್ಟವಾಯಿತು. ಆದ್ದರಿಂದ ನಾನು ಕೂಡ ಒಬ್ಬ ಉತ್ತಮ ಶಿಕ್ಷಕಿಯಾಗಬೇಕೆಂಬ ಕನಸನ್ನು ಹೊಂದಿದ್ದೇನೆ. ಚಟುವಟಿಕೆ 4, ನಮ್ಮ ನೆರೆಹೊರೆಯವರಲ್ಲಿ ವಿವಿಧ ರೀತಿಯ ಧರ್ಮ, ಧಾರ್ಮಿಕ ನಂಬಿಕೆ, ಆಚರಣೆ, ಹಬ್ಬಗಳು ಮುಂತಾದವುಗಳನ್ನು ಕಾಣುತ್ತೇವೆ. ಈ ಕೆಳಗೆ ನೀಡಿರುವ ಚಿತ್ರಗಳನ್ನು ಗಮನಿಸಿ ಚಿತ್ರ ಸೂಚಿಸುವ ಧರ್ಮ ಹಾಗೂ ಬೋಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಚಿತ್ರಗಳು, ಧರ್ಮದ ಹೆಸರು, ಬೋಧನೆಗಳು. ಇಲ್ಲಿ ದೇವಸ್ಥಾನ ಕೊಟ್ಟರ್ರಿ. ಹಿಂದೂ ಧರ್ಮ ಸತ್ಯ, ಅಹಿಂಸೆ, ಧರ್ಮ, ಗುರುವಿನ ಮೇಲಿನ ಭಕ್ತಿ ಮುಂತಾದ ವಿಷಯಗಳನ್ನು ಬೋಧಿಸುತ್ತದೆ. ನೆಕ್ಸ್ಟ್ ಇಲ್ಲಿ ಮಸೀದಿ ಚಿತ್ರ ಕೊಟ್ಟಾರ. ಇದು ಮುಸ್ಲಿಂ ಧರ್ಮ. ಅಲ್ಲಾನೇ ನಿಜವಾದ ದೇವರು ಎಂದು ನಂಬುತ್ತಾರೆ. ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಅಂತ ಹೇಳ್ತಾರೆ ಅವರು. ದೇವರನ್ನು ಯಾವ ಮೂರ್ತಿ ರೂಪದಲ್ಲಿಯೂ ಕೂಡ ಪೂಜಿಸಬಾರದು. ದಿನಕ್ಕೆ 5 ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ನಮಾಜ್ ಮಾಡಬೇಕು. ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾ ಯಾತ್ರೆಯನ್ನು ಮಾಡಬೇಕು. ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸವಿರಬೇಕು. ನೆಕ್ಸ್ಟ್ ಚರ್ಚಿನ ಚಿತ್ರವನ್ನು ಕೊಟ್ಟಾರ. ಕ್ರೈಸ್ತ ಧರ್ಮ: ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲರೂ ಸಹೋದರರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು. ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಮಾನವ ಸೇವೆಯೇ ದೇವರ ಸೇವೆ. ಇದಿಷ್ಟು ಕೂಡ ಕ್ರೈಸ್ತ ಧರ್ಮದ ಬೋಧನೆಗಳು. ನೆಕ್ಸ್ಟ್ ಇಲ್ಲಿ ಗೋಲ್ಡನ್ ಟೆಂಪಲ್ ಕೊಟ್ಟಾರ. ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಸಮಾನತೆ, ಸೇವೆ ಮತ್ತು ದೇವರಲ್ಲಿನ ನಂಬಿಕೆಯನ್ನು ಒತ್ತಿ ಹೇಳುತ್ತದೆ. ಸಿಖ್ ಧರ್ಮವು ಶಾಂತಿ, ಪ್ರೀತಿ ಹಾಗೂ ಏಕತೆಯನ್ನು ಸಾರುತ್ತದೆ. ಈ ಮೇಲಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ ಬೋಧನೆಗಳಲ್ಲಿ ಕಂಡುಬರುವ ಸಾಮ್ಯತೆಗಳನ್ನು ಗಮನಿಸಿ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಎಲ್ಲ ಧರ್ಮಗಳು ಮೂಲತಃ ಮನುಷ್ಯನನ್ನು ಒಳ್ಳೆಯವನನ್ನಾಗಿ ಮಾಡುವ ಗುರಿಯನ್ನು ಹೊಂದಿವೆ. ಎಲ್ಲ ಧರ್ಮಗಳು ವಿಭಿನ್ನವಾಗಿದ್ದರೂ ಕೂಡ ಅವುಗಳಲ್ಲಿನ ಸಾಮಾನ್ಯ ಮೌಲ್ಯಗಳು ನಮ್ಮನ್ನು ಒಗ್ಗೂಡಿಸುತ್ತವೆ. ಆದರೆ ಕೆಲವೊಮ್ಮೆ ಧರ್ಮದ ಹೆಸರಿನಲ್ಲಿ ಜಗಳಗಳು, ಹಿಂಸಾಚಾರಗಳು ನಡೆಯುತ್ತಿರುವುದು ದುಃಖಕರವಾದ ಸಂಗತಿಯಾಗಿದೆ. ಎಲ್ಲ ಧರ್ಮಗಳು ಸಮಾಜ ಸೇವೆ, ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವುದನ್ನು ಪ್ರೋತ್ಸಾಹಿಸುತ್ತವೆ. ಎಲ್ಲ ಧರ್ಮಗಳು ಪ್ರಾಮಾಣಿಕತೆ, ಕರುಣೆ, ಸಹನೆ, ಸಹಾಯ ಮಾಡುವ ಮನೋಭಾವದಂತಹ ದೈವಿಕ ಮೌಲ್ಯಗಳನ್ನು ಬೋಧಿಸುತ್ತವೆ. ಚಟುವಟಿಕೆ ಹಾಳೆ 2, ಮಧ್ಯಯುಗದ ಯುರೋಪ್. ಚಟುವಟಿಕೆ 1, ನಾವು ಅಪರಿಚಿತ ಸ್ಥಳಗಳಲ್ಲಿ ಮೂಲ ಸೌಕರ್ಯಗಳನ್ನು ಪಡೆಯಲು ವಿವಿಧ ಸ್ಥಳಗಳನ್ನು ತಲುಪಬೇಕಾಗುತ್ತದೆ. ಅಂತಹ ಸ್ಥಳಗಳನ್ನು ಸೂಚಿಸುವ ಚಿಹ್ನೆಗಳ ಅರಿವು ನಮಗಿರಬೇಕು.
ಕೆಳಗೆ ನೀಡಿರುವ ಸ್ಥಳಗಳು ಹಾಗೂ ಅವುಗಳ ಚಿಹ್ನೆಗಳನ್ನು ಗಮನಿಸಿ ನೀವು ವಾಸಿಸುವ ಪ್ರದೇಶದ ನಕಾಶೆಯನ್ನು ರಚಿಸಿ ಚಿಹ್ನೆಯ ಮೂಲಕ ಸ್ಥಳಗಳನ್ನು ಗುರುತಿಸಿರಿ. ಚಿಹ್ನೆಗಳು, ಸ್ಥಳಗಳು. ಇದು ಒಂದು ದೇವಸ್ಥಾನದ ಚಿಹ್ನೆ ಆಗಿದೆ. ಇದು ಪಾರ್ಕಿಂಗ್, ವಾಹನ ನಿಲುಗಡೆ. ಪ್ಲಸ್ ಇದ್ರಂದ್ರೆ ಆಸ್ಪತ್ರೆ. ಇದು ರೈಲ್ವೆ ಹಳಿಯನ್ನು ಸೂಚಿಸುತ್ತಾ. ಇದು ವಿದ್ಯುತ್ ತಂತಿ. ಇದು ಪೆಟ್ರೋಲ್ ಬಂಕ್. ಇದು ಹೋಟೆಲ್ನ ಚಿತ್ರವಾಗಿದೆ. ಚಟುವಟಿಕೆ 2. ಭಾರತ ದೇಶವು ವಿಭಿನ್ನವಾದ ನಕಾಶೆಯನ್ನು ಹೊಂದಿದೆ. ಅಖಂಡ ಭಾರತವು ವಿಭಜನೆಗೊಂಡು ಹಲವು ದೇಶಗಳಾಗಿ ಮಾರ್ಪಾಡು ಹೊಂದಿ ನೆರೆಹೊರೆಯ ದೇಶಗಳಾದವು. ಭಾರತದ ನಕಾಶೆಯ ಸಹಾಯದಿಂದ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಭಾರತದ ನೆರೆಹೊರೆಯ ದೇಶಗಳ ದಿಕ್ಕುಗಳನ್ನು ಗುರುತಿಸಿ. ಇಲ್ಲಿ ಭಾರತ ಭೂಪಟದೊಳಗ ಇಲ್ಲಿ ಪಾಕಿಸ್ತಾನ, ಇಲ್ಲಿ ಅಫ್ಘಾನಿಸ್ತಾನ ಬರ್ತ್ರಿ. ಇಲ್ಲಿ ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಕೆಳಗಡೆ ಶ್ರೀಲಂಕಾ ಬರುತ್ತಾ. ಈಗ ನೋಡ್ರಿ ಕ್ರಮ ಸಂಖ್ಯೆ, ದೇಶಗಳ ಹೆಸರು, ದಿಕ್ಕು ಬರಿಬೇಕು ನಾವೀಗ. ಭೂತಾನು ಪೂರ್ವ ದಿಕ್ಕಿಗೆ ಐತಿ. ಅಫ್ಘಾನಿಸ್ತಾನ ವಾಯುವ್ಯ. ಚೀನಾ ಉತ್ತರದಲ್ಲೈತಿ. ಪಾಕಿಸ್ತಾನ ವಾಯುವ್ಯದಲ್ಲೈತಿ. ಬಾಂಗ್ಲಾದೇಶ ಪೂರ್ವ ಮತ್ತು ಆಗ್ನೇಯದಲ್ಲೈತಿ. ಮಯನ್ಮಾರು ಪೂರ್ವದಲ್ಲೈತಿ. ಶ್ರೀಲಂಕಾ ದಕ್ಷಿಣದಲ್ಲೈತಿ. ಚಟುವಟಿಕೆ 4. ಇಡೀ ಪ್ರಪಂಚವನ್ನು ಆಡಳಿತದ ಅನುಕೂಲಕ್ಕಾಗಿ ಅನೇಕ ಖಂಡ, ದೇಶ, ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳನ್ನಾಗಿ ವಿಂಗಡಿಸಿದ್ದೇವೆ. ನಾವು ವಿಶ್ವದ ಪರಿಕಲ್ಪನೆ ಹೊಂದಲು ಪ್ರತಿ ಸ್ಥಳವನ್ನು ನಿರ್ದಿಷ್ಟವಾಗಿ ಗುರುತಿಸುವ ಸಾಮರ್ಥ್ಯದ ಅಗತ್ಯವಿರುತ್ತದೆ. ಕೆಳಗೆ ನೀಡಿರುವ ಸ್ಥಳಗಳ ಮುಂದೆ ಕೇಳಿರುವ ಮಾಹಿತಿಯನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಪೂರ್ಣಗೊಳಿಸಿ. ಕ್ರಮ ಸಂಖ್ಯೆ, ಸ್ಥಳಗಳು ಅಥವಾ ಸ್ಮಾರಕಗಳು, ಖಂಡ, ದೇಶ, ಪ್ರದೇಶ ಅಥವಾ ಗ್ರಾಮ. ಬಂಕಿಂಗ್ ಹ್ಯಾಮ್ ಪ್ಯಾಲೇಸ್ ಇದು ಯುರೋಪ್ ಖಂಡದಲ್ಲಿ ಕಂಡುಬರ್ತಾ. ಇಂಗ್ಲೆಂಡ್ ದೇಶದಲ್ಲೈತಿ. ಲಂಡನ್ ನಗರದಲ್ಲಿದೆ. ನೆಕ್ಸ್ಟ್ ಒಂದು ಚೀನಾದ ಮಹಾಗೋಡೆ. ಇದು ಏಷ್ಯಾ ಖಂಡದಲ್ಲಿದೆ. ಚೀನಾ ದೆಹಲಿಯಲ್ಲಿದೆ. ಚೀನಾದ ಗಡಿ ಭಾಗದಲ್ಲಿ ಇದು ಕಂಡು ಬರುತ್ತ್ರಿ. ನೆಕ್ಸ್ಟ್ ಜಂತರ್ ಮಂತರ್ ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತದೆ. ಭಾರತ ದೇಶದಲ್ಲಿದೆ. ದೆಹಲಿ ಎಂಬ ಪ್ರದೇಶದಲ್ಲಿದೆ. ಐಫೆಲ್ ಟವರ್ ಯುರೋಪ್ ಖಂಡದಲ್ಲಿ ಕಂಡು ಬರುತ್ತದೆ. ಫ್ರಾನ್ಸ್ ದೇಶದಲ್ಲಿದೆ. ಪ್ಯಾರಿಸ್ ಎಂಬ ನಗರದಲ್ಲಿ ಕಂಡು ಬರುತ್ತದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತದೆ. ಅಮೆರಿಕ ದೇಶದಲ್ಲಿದೆ. ನ್ಯೂಯಾರ್ಕ್ ನಗರದಲ್ಲಿದೆ. ನೆಕ್ಸ್ಟ್ ಒಂದು ನಯಾಗರ ಜಲಪಾತ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತದೆ. ಕೆನಡಾ ದೇಶದಲ್ಲಿದೆ. ಒಟ್ಟಾರಿಯಾ ಎಂಬ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಚಟುವಟಿಕೆ 5. ಈ ಕೆಳಗೆ ಮಾರ್ಗದ ಚಿಹ್ನೆಗಳನ್ನು ಒಳಗೊಂಡ ಪ್ರಪಂಚದ ಭೂಪಟವನ್ನು ನೀಡಲಾಗಿದೆ. ಅವುಗಳನ್ನು ಗುರುತಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡ, ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ. ನೆಕ್ಸ್ಟ್ ಒಂದು ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರಗಳದಾವು. ಈಗ ಕ್ವಶನ್ಗಳನ್ನ ನೋಡನ್ರಿ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದವರು ಯಾರು? ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದನು. ಎರಡನೇ ಪ್ರಶ್ನೆ, ಪ್ರಪಂಚವನ್ನು ಮೊದಲ ಬಾರಿಗೆ ಭೂಪ್ರದಕ್ಷಿಣೆ ಮಾಡಿದವರು ಯಾರು? ಮೆಗಲನ್ ಎಂಬ ವ್ಯಕ್ತಿಯು ಪ್ರಪಂಚವನ್ನು ಮೊದಲ ಬಾರಿಗೆ ಭೂಪ್ರದಕ್ಷಿಣೆ ಹಾಕಿದನು. ದಕ್ಷಿಣ ಅಮೆರಿಕದ ದಕ್ಷಿಣದ ತುದಿ ಯಾವುದು? ಕೇಪ್ ಹಾರ್ನ್ ಎಂಬುದು ದಕ್ಷಿಣ ಅಮೆರಿಕದ ದಕ್ಷಿಣದ ತುದಿಯಾಗಿದೆ. ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಾವ ಭೂಖಂಡದ ಪಾತ್ರ ಅಪಾರವಾದದ್ದು? ಯುರೋಪ್ ಖಂಡ. ಯುರೋಪಿನ ವ್ಯಾಪಾರಿಗಳು ಭಾರತದ ಮೌಲ್ಯಯುತವಾದ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದ್ದರಿಂದ ಸಮುದ್ರ ಮಾರ್ಗ ಕಂಡುಹಿಡಿದರು. ಯುರೋಪ್ ಖಂಡದವ್ರು ಏನು ಮಾಡ್ತಾರ್ರಿ, ಭಾರತಕ್ಕೆ ಬರ್ತಿರ್ತಾರ. ಭಾರತದಲ್ಲಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು, ಮೌಲ್ಯಯುತವಾದ ರೇಷ್ಮೆ, ವಿವಿಧ ವಸ್ತುಗಳನ್ನ ತಗೊಂಡು ಹೋಗ್ತಿರ್ತಾರ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಭಾರತಕ್ಕೆ ಯುರೋಪ್ ಖಂಡದವರು ಜಲಮಾರ್ಗವನ್ನು ಮೊದಲ ಬಾರಿಗೆ ಕಂಡುಹಿಡಿತಾರ. ಚಟುವಟಿಕೆ ಹಾಳೆ 3 ಕೇಂದ್ರ ಸರ್ಕಾರ. ಚಟುವಟಿಕೆ 1 ಮಕ್ಕಳೇ, ನಿಮ್ಮ ಊರಿನಲ್ಲಿ ನೀವು ನೋಡಿರುವ ಬ್ಯಾಂಕ್ಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್. ಚಟುವಟಿಕೆ 2 ಬ್ಯಾಂಕಿನ ಚಿಹ್ನೆಗಳನ್ನು ಗಮನಿಸಿ ಪಟ್ಟಿಯಲ್ಲಿ ಪೂರ್ಣಗೊಳಿಸಿ. ಇಲ್ಲಿ ಬ್ಯಾಂಕಿನ ಚಿಹ್ನೆಗಳನ್ನು ಕೊಟ್ಟರೆ ಇಲ್ಲಿ ನಾವು ಬ್ಯಾಂಕಿನ ಹೆಸರು ಬರಿಬೇಕು. ಇದು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಚಿಹ್ನೆ. ಇದು ಯೂನಿಯನ್ ಬ್ಯಾಂಕ್ನ ಚಿಹ್ನೆ. ಇದು ಕೆನರಾ ಬ್ಯಾಂಕ್ನ ಚಿಹ್ನೆ. ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಚಿಹ್ನೆ. ಇದು ಕರ್ನಾಟಕ ಬ್ಯಾಂಕ್ನ ಚಿಹ್ನೆಯಾಗಿದೆ. ಚಟುವಟಿಕೆ 3 ಈ ಕೆಳಗೆ ಕೊಟ್ಟಿರುವ 10 ರೂಪಾಯಿ ನೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲೊಂದು 10 ರೂಪಾಯಿ ನೋಟ್ ಕೊಟ್ಟಾರ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳದಾವ. ಆ ಪ್ರಶ್ನೆಗೆ ಉತ್ತರನ ನಾವು ಬರಿಬೇಕು. ಇದರಲ್ಲಿ ಯಾವ ಬ್ಯಾಂಕಿನ ಚಿಹ್ನೆ ಇದೆ? ಭಾರತೀಯ ರಿಸರ್ವ್ ಬ್ಯಾಂಕ್ನ ಚಿಹ್ನೆ ಇದೆ. ಇದರ ಮೇಲೆ ಯಾರ ಸಹಿ ಇದೆ? RBIನ ಗವರ್ನರ್ನ ಸಹಿ ಇದೆ. ಇದರಲ್ಲಿ ಎಷ್ಟು ಭಾಷೆಗಳ ಬರಹವಿದೆ? 15 ಭಾಷೆಗಳ ಬರಹವಿದೆ.
ಇದರಲ್ಲಿ ಕನ್ನಡ ಭಾಷೆಯ ಬರಹ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನದಲ್ಲಿದೆ. ಒಮ್ಮೆ SDA ಎಕ್ಸಾಮ್ ಒಳಗೆ ಕ್ವಶನ್ ಕೇಳಾರ್ರಿ, ನೋಟ್ನೊಳಗೆ ಕನ್ನಡ ಭಾಷೆಯ ಸ್ಥಾನ ಎಷ್ಟನೇದಂತ ಕ್ವಶನ್ ಕೇಳ್ಯಾರ. 4ನೇ ಸ್ಥಾನದೊಳಗೆ ಐತ್ರಿ. ಇಲ್ಲಿ ಕೂಡ ಕೊಟ್ಟಾರ ನೋಡ್ರಿ ಇದನ್ನ. ನೆಕ್ಸ್ಟ್ ಒಂದು, ನೋಟಿನ ಮೇಲಿರುವ ಸ್ಮಾರಕ ಯಾವುದು? ಕೋನಾರ್ಕ್ ದೇವಾಲಯ. ಕೋನಾರ್ಕ್ ಸೂರ್ಯ ದೇವಾಲಯದ ಚಿತ್ರವನ್ನ 10 ರೂಪಾಯಿ ನೋಟ್ನೊಳಗ ಮುದ್ರಣವನ್ನ ಮಾಡಲಾಗಿದೆ. ಒರಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯದ ಚಿತ್ರವನ್ನ 10 ರೂಪಾಯಿ ನೋಟಿನಲ್ಲಿ ಮುದ್ರಿಸಲಾಗಿದೆ. ಚಟುವಟಿಕೆ 4, ನಿಮ್ಮ ಊರು ಅಥವಾ ಜಿಲ್ಲೆಯಲ್ಲಿರುವ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಪಟ್ಟಿ ಮಾಡಿ. ಸರ್ಕಾರಿ ಶಾಲೆ, ಪಶುಸಂಗೋಪನಾ ದವಾಖಾನೆ, ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ. ಚಟುವಟಿಕೆ 5, ಚಿತ್ರಗಳನ್ನು ನೋಡಿ ವ್ಯತ್ಯಾಸವನ್ನು ಬರೆಯಿರಿ. ಸುಳುಹುಗಳು: ಉಡುಪು, ಕರ್ತವ್ಯಗಳು, ಕರ್ತವ್ಯದ ಸ್ಥಳ. ಪೊಲೀಸ್, ಶಿಕ್ಷಕಿ. ಉಡುಪು, ಖಾದಿ ಬಟ್ಟೆ, ಸೀರೆ. ಕರ್ತವ್ಯಗಳು, ಸಾರ್ವಜನಿಕ ಭದ್ರತೆ, ಮಕ್ಕಳಿಗೆ ಬೋಧನೆ. ಕರ್ತವ್ಯ ಮಾಡುವ ಸ್ಥಳ, ಆರಕ್ಷಕರ ಠಾಣೆ, ಶಾಲೆ. ಚಟುವಟಿಕೆ ಹಾಳೆ 4, ಉತ್ತರ ಅಮೆರಿಕ. ಉತ್ತರ ಅಮೆರಿಕ ಖಂಡವನ್ನ ಪ್ರೈರಿಸ್ಗಳ ನಾಡು ಎಂದು ಕರೆಯುತ್ತಾರೆ. ಚಟುವಟಿಕೆ 1, ಕೆಳಗೆ ನೀಡಿರುವ ಪ್ರಪಂಚದ ಭೂಪಟದಲ್ಲಿ ಸಾಗರಗಳು ಮತ್ತು ಖಂಡಗಳನ್ನು ಗುರುತಿಸಿರಿ. ಇಲ್ಲಿ ಪ್ರಪಂಚದ ಭೂಪಟ ಕೊಟ್ಟಾರ, ಇಲ್ಲಿ ಸಾಗರಗಳು ಮತ್ತು ಖಂಡಗಳನ್ನ ಗುರುತಿಸಿರಿ ಅಂತ ಹೇಳ್ಯಾರ. ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಯುರೋಪ್ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಕಟಿಕಾ ಖಂಡ. ಸಾಗರಗಳಂದ್ರ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಇಲ್ಲಿ ಕೂಡ ಪೆಸಿಫಿಕ್ ಸಾಗರ ಬರುತ್ತಾ, ಆರ್ಕಟಿಕ್ ಮಹಾಸಾಗರ. ನೀವು ಗುರುತಿಸಿರುವ ಖಂಡಗಳು ಹಾಗೂ ಸಾಗರಗಳನ್ನು ಅವುಗಳ ಗಾತ್ರಗಳಿಗನುಗುಣವಾಗಿ ಕೆಳಗಿನ ಪಟ್ಟಿಯಲ್ಲಿ ಬರೆಯಿರಿ. ಖಂಡಗಳು, ಸಾಗರಗಳು. ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡವಾಗಿದೆ. ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿದ ಖಂಡ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡ ಖಂಡ, ವೈಪರೀತ್ಯಗಳ ಖಂಡ ಎಂದು ಏಷ್ಯಾ ಖಂಡವನ್ನು ಕರೆಯುತ್ತಾರೆ. ನೆಕ್ಸ್ಟ್ ಒಂದು, ಆಫ್ರಿಕಾ ಖಂಡ 2ನೇ ಅತಿ ದೊಡ್ಡ ಖಂಡವಾಗಿದೆ. ಆಫ್ರಿಕಾ ಖಂಡವನ್ನ ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಒಂದು, ಉತ್ತರ ಅಮೆರಿಕ ಖಂಡ. ಉತ್ತರ ಅಮೆರಿಕ ಖಂಡವನ್ನ ಪ್ರೈರಿಸ್ಗಳ ನಾಡು ಅಂತ ಕರೀತಾರ. 3ನೇ ಅತಿ ದೊಡ್ಡ ಖಂಡವಾಗಿದೆ. ನೆಕ್ಸ್ಟ್ ಒಂದು, ದಕ್ಷಿಣ ಅಮೆರಿಕ ಖಂಡ. ದಕ್ಷಿಣ ಅಮೆರಿಕ ಖಂಡವನ್ನ ಆಂಡೀಸ್ಗಳ ನಾಡು ಎಂದು ಕರೆಯುತ್ತಾರೆ. ಇಲ್ಲಿ ಆಂಡೀಸ್ ಪರ್ವತಗಳಿವೆ. ನೆಕ್ಸ್ಟ್ ಯುರೋಪ್ ಖಂಡ. ಲಾಸ್ಟ್ ಒನ್, ಆಸ್ಟ್ರೇಲಿಯಾ ಖಂಡ. ಇದು ಅತ್ಯಂತ ಚಿಕ್ಕ ಖಂಡ, ಸಮತಟ್ಟಾದ ಭೂಭಾಗವನ್ನು ಹೊಂದಿದ ಖಂಡ, ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳನ್ನು ಒಳಗೊಂಡ ಖಂಡವನ್ನ ನಾವು ಆಸ್ಟ್ರೇಲಿಯಾ ಖಂಡ ಅಂತ ಕರಿತೀವಿ. ಹಾಗಾದ್ರೆ ಸಾಗರಗಳನ್ನು ನೋಡನ್ರಿ. ಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ, 2ನೇ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ, 3ನೇ ದೊಡ್ಡ ಸಾಗರ ಹಿಂದೂ ಮಹಾಸಾಗರ. ಗಾತ್ರಗಳ ಪ್ರಕಾರ ಫಸ್ಟ್ ಪೆಸಿಫಿಕ್ ಸಾಗರ ಬರುತ್ತ್ರಿ, ಸೆಕೆಂಡ್ ಅಂಟಾರ್ಕಟಿಕಾ ಸಾಗರ, 3ನೇದ್ದು ಹಿಂದೂ ಮಹಾಸಾಗರ. ಇಲ್ಲಿ ಯಾಕೆ 2 ಸಾಗರಗಳ ಹೆಸರು ಬರ್ದಾರಂತ ನಿಮಗೆ ಅನಿಸ್ಬಹುದು. ಏಷ್ಯಾ ಖಂಡವನ್ನ ಸುತ್ತುವರೆದಿರುವಂತಹ ಸಾಗರಗಳ ಹೆಸರುಗಳಿವು. ಒಂದ್ಸಲ TET ಎಕ್ಸಾಮ್ನ ಕೇಳ್ಯಾರ್ರಿ, ಏಷ್ಯಾ ಖಂಡವನ್ನು ಸುತ್ತುವರೆದಿರುವ ಸಾಗರಗಳ ಅಥವಾ ಜಲಭಾಗಗಳನ್ನ ಗುರುತಿಸಿರಿ ಅಂತ ಕೊಟ್ಟಾರ. ಅಲ್ಲೇ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಅಂಟಾರ್ಕಟಿಕ್ ಸಾಗರಗಳು ಬರ್ತಾವೆ. ಇಲ್ಲಿ ತೋರಿಸ್ತೀನಿ ನೋಡ್ರಿ ಬೇಕಾರ. ಇಲ್ಲಿ ಪೆಸಿಫಿಕ್ ಸಾಗರ ಬರ್ತಾ, ಇಲ್ಲಿ ಹಿಂದೂ ಮಹಾಸಾಗರ ಬರ್ತಾ, ಇಲ್ಲಿ ಅಂಟಾರ್ಕಟಿಕ್ ಸಾಗರ ಬರ್ತಾವೆ. ಈ 3 ಸಾಗರಗಳು ಏಷ್ಯಾ ಖಂಡವನ್ನ ಸುತ್ತುವರೆದವು. ನೀವು ಯಾವಾಗಲೂ ಭೂಗೋಳವನ್ನ ಓದಬೇಕಾದ್ರೆ ಹಿಂಗೆ ಮ್ಯಾಪ್ ಇಟ್ಕೊಂಡು ಓದಿದ್ರೆ ಹೆಲ್ಪ್ ಆಗುತ್ತೆ, ಹೆಚ್ಚಿನ ಅಂಕಗಳನ್ನ ಪಡ್ಕೋಬಹುದು. ನೆಕ್ಸ್ಟ್ ಒಂದು, ಆಫ್ರಿಕಾ ಖಂಡದ ಹತ್ರ ಯಾವ ಸಾಗರ ಬರುತ್ತೆ? ಅಂಟಾರ್ಟಿಕಾ ಸಾಗರ ಬರುತ್ತೆ. ಉತ್ತರ ಅಮೆರಿಕ ಖಂಡದ ಹತ್ರ ಆರ್ಕಟಿಕ್ ಮಹಾಸಾಗರ ಕಂಡು ಬರುತ್ತೆ. ನೆಕ್ಸ್ಟ್ ಒಂದು, ದಕ್ಷಿಣ ಅಮೆರಿಕ ಖಂಡದ ಹತ್ರ ಪೆಸಿಫಿಕ್ ಅಟ್ಲಾಂಟಿಕ್ ಮಹಾಸಾಗರಗಳು ಕಂಡು ಬರ್ತಾವೆ. ಯುರೋಪ್ ಖಂಡದ ಹತ್ರ ಅಟ್ಲಾಂಟಿಕ್ ಮಹಾಸಾಗರ ಕಂಡು ಬರುತ್ತೆ. ಆಸ್ಟ್ರೇಲಿಯಾ ಖಂಡದ ಹತ್ರ ಹಿಂದೂ ಮಹಾಸಾಗರ ಕಂಡು ಬರುತ್ತದೆ. ಈ ಮೇಲಿನ ಪಟ್ಟಿಯಲ್ಲಿ ಗಮನಿಸಿರುವಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ವಿಶ್ವದ ಅತ್ಯಂತ ದೊಡ್ಡ ಖಂಡ ಯಾವುದು? ವಿಶ್ವದ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ವಿಶ್ವದ ಅತ್ಯಂತ ಚಿಕ್ಕ ಖಂಡ ಯಾವುದು? ವಿಶ್ವದ ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ. ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತೇವೆ. ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಎನ್ನುವರು. ಅತ್ಯಂತ ವಿಶಾಲವಾದ ಸಾಗರ ಯಾವುದು? ಪೆಸಿಫಿಕ್ ಸಾಗರವು ಅತ್ಯಂತ ವಿಶಾಲವಾದ ಸಾಗರ, ಅತ್ಯಂತ ದೊಡ್ಡ ಸಾಗರವಾಗಿದೆ. ಅತ್ಯಂತ ಚಿಕ್ಕ ಸಾಗರ ಯಾವುದು? ಆರ್ಕಟಿಕ್ ಸಾಗರವು ಅತ್ಯಂತ ಚಿಕ್ಕ ಸಾಗರವಾಗಿದೆ. 4 ಮಹಾಸಾಗರಗಳು ಕಂಡು ಬರ್ತಾವ್ರಿ. ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ, 2ನೇ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ, 3ನೇ ದೊಡ್ಡ ಸಾಗರ ಹಿಂದೂ ಮಹಾಸಾಗರ, 4ನೇ ದೊಡ್ಡ ಸಾಗರ ಆರ್ಕಟಿಕ್ ಸಾಗರ. ಚಟುವಟಿಕೆ 2, ಒಬ್ಬ ವಿದ್ಯಾರ್ಥಿಯು ಕೇಂದ್ರ ಸ್ಥಾನದಿಂದ ಸೂರ್ಯನ ಕಡೆಗೆ ಮುಖ ಮಾಡಿ 2 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಎಡಕ್ಕೆ ಮುಖ ಮಾಡಿ 5 ಕಿಲೋಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಆತನು ಕೇಂದ್ರ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಎಂಬುದನ್ನು ಕಂಡುಹಿಡಿಯಿರಿ. ಕೇಂದ್ರ ಸ್ಥಾನದಿಂದ ಆ ವಿದ್ಯಾರ್ಥಿಯು ಉತ್ತರ ದಿಕ್ಕಿನಲ್ಲಿ ಇದ್ದಾನೆ. ಚಟುವಟಿಕೆ 3, ಈ ಕೆಳಗೆ ಚಿತ್ರ ಹಾಗೂ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ.
ಅವುಗಳನ್ನು ಓದಿ ಅರ್ಥೈಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಹೇಳಿಕೆಗಳು. ಉಷ್ಣವಲಯದಲ್ಲಿ ಹೆಚ್ಚು ತಾಪಮಾನವನ್ನು ಕಾಣುತ್ತೇವೆ. ಉಷ್ಣವಲಯ ಎಲ್ಲಿ ಕಂಡು ಬರುತ್ತೆ? 0 ಡಿಗ್ರಿ ಅಕ್ಷಾಂಶದಿಂದ 23 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 0 ಡಿಗ್ರಿ ಅಕ್ಷಾಂಶದಿಂದ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇದರ ಮಧ್ಯದಲ್ಲಿ ಕಂಡು ಬರುವಂತದ್ದಕ್ಕೆ ನಾವೇನಂತ ಕರಿತೀವಿ? ಉಷ್ಣವಲಯ ಅಂತ ಕರಿತೀವಿ. ಈ ಉಷ್ಣವಲಯದಲ್ಲಿ ಅತಿ ಹೆಚ್ಚು ತಾಪಮಾನವನ್ನು ಕಾಣ್ತೀವಿ. ಇದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೀವಿ. ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತೀವಿ ದಕ್ಷಿಣಕ್ಕಿರೋದಕ್ಕೆ. ನೆಕ್ಸ್ಟ್ ಒಂದು ಶೀತವಲಯವು ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ. ಶೀತವಲಯ ಉತ್ತರ ಧ್ರುವ ದಕ್ಷಿಣ ಧ್ರುವ 90 ಡಿಗ್ರಿ ಐತಲ್ಲ, ಇದಕ್ಕೆ ನಾವು ಶೀತವಲಯ ಅಂತ ಕರಿತೀವಿ. ಈ ಶೀತವಲಯ ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ. ನೆಕ್ಸ್ಟ್ ಸಮಶೀತೋಷ್ಣ ವಲಯವು ಜನವಸತಿಗೆ ಹೆಚ್ಚು ಯೋಗ್ಯವಾಗಿರುತ್ತದೆ. ಸಮಶೀತೋಷ್ಣ ವಲಯ ಅಂದ್ರೆ 23 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ಮಕರ ಸಂಕ್ರಾಂತಿ ವೃತ್ತದಿಂದ ಹಿಡಿದು 66 ಡಿಗ್ರಿ ಆರ್ಕಟಿಕ್ ವೃತ್ತದವರೆಗಿನ ಪ್ರದೇಶ ಹಾಗೂ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ 66 ಡಿಗ್ರಿ ಆರ್ಕಟಿಕ್ ವೃತ್ತದವರೆಗಿನ ಪ್ರದೇಶವನ್ನು ನಾವು ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಈ ಸಮಶೀತೋಷ್ಣ ವಲಯವು ಜನವಸತಿಗೆ ಹೆಚ್ಚು ಯೋಗ್ಯವಾದಂಥ ಪ್ರದೇಶವಾಗಿದೆ. ನೆಕ್ಸ್ಟ್ ಪರ್ವತ ಪ್ರದೇಶಗಳು ಹೆಚ್ಚು ಮಳೆಯನ್ನು ಪಡೆಯುತ್ತವೆ. ಹೌದು, ಪರ್ವತಗಳು ಮಳೆಯ ಮಾರುತಗಳನ್ನು ತಡೆ ಹಿಡಿದು ಅತಿ ಹೆಚ್ಚು ಮಳೆ ಬರುವಂಗ ಮಾಡ್ತವೆ. ಹಾಗಾಗಿ ಪರ್ವತ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾಕೆ ಉಷ್ಣವಲಯದಲ್ಲಿ ಹೆಚ್ಚು ಉಷ್ಣತೆ ಇರ್ತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುವುದರಿಂದ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತದೆ. ನೆಕ್ಸ್ಟ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿರಿ. ಹೇಳಿಕೆಗಳು. ಹೌದು ಅಥವಾ ಇಲ್ಲ. ಅಂಟಾರ್ಕ್ಟಿಕಾ ಖಂಡವು ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ. ಹೌದು, ಈ ಅಂಟಾರ್ಕ್ಟಿಕಾ ಖಂಡವನ್ನು ನಾವು ಶ್ವೇತಖಂಡ ಅಂತೀವಿ, ಬಿಳಿಯ ಖಂಡ ಅಂತ ಕರಿತೀವಿ. ಇಲ್ಲಿ ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ. ಇದನ್ನ ವಿಜ್ಞಾನಿಗಳ ಖಂಡ ಅಂತ ಕೂಡ ಕರಿತೀವಿ ನಾವು ಅಂಟಾರ್ಕ್ಟಿಕಾ ಖಂಡವನ್ನು. ನೆಕ್ಸ್ಟ್ ಏಷ್ಯಾ ಖಂಡವು ಹೆಚ್ಚು ಜನಸಂಖ್ಯೆಯಿಂದ ಕೂಡಿದೆ. ಹೌದು, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ. ನೆಕ್ಸ್ಟ್ ಮರುಭೂಮಿ ಪ್ರದೇಶ ಹೆಚ್ಚು ಮಳೆ ಪಡೆಯುತ್ತದೆ. ತಪ್ಪು, ಇಲ್ಲ, ಮರುಭೂಮಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಬರುವುದಿಲ್ಲ. ಚಟುವಟಿಕೆ 4, ಕೆಳಗೆ ಕೊಟ್ಟಿರುವ ಭೂಖಂಡಗಳು ಯಾವ ವಲಯದಲ್ಲಿ ಬರುತ್ತವೆ ಎಂದು ರೈಟ್ ಮಾರ್ಕ್ ಸಂಕೇತದ ಮೂಲಕ ಗುರುತಿಸಿರಿ. ಕ್ರಮ ಸಂಖ್ಯೆ, ಖಂಡಗಳ ಹೆಸರು, ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತವಲಯ. ಏಷ್ಯಾ ಖಂಡ ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತವಲಯ 3 ವಲಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಆಫ್ರಿಕಾ ಖಂಡ ಉಷ್ಣವಲಯ, ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಉತ್ತರ ಅಮೆರಿಕಾ ಖಂಡವು ಕೂಡ 3 ವಲಯದಲ್ಲಿ ಕಂಡುಬರುತ್ತಾ. ದಕ್ಷಿಣ ಅಮೆರಿಕ ಖಂಡವು ಉಷ್ಣವಲಯ, ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಯುರೋಪ್ ಖಂಡವು ಶೀತ ವಲಯದಲ್ಲಿ ಕಂಡುಬರುತ್ತದೆ. ಅಂಟಾರ್ಕ್ಟಿಕಾ ಖಂಡವು ಸಮಶೀತೋಷ್ಣ ವಲಯ ಹಾಗೂ ಶೀತ ವಲಯದಲ್ಲಿ ಕಂಡುಬರುತ್ತದೆ. ಲಾಸ್ಟ್ ಒನ್ ಆಸ್ಟ್ರೇಲಿಯಾ ಖಂಡವು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಸಮಶೀತೋಷ್ಣ ವಲಯವು ಜನವಸತಿಗೆ ಅತ್ಯಂತ ಹೆಚ್ಚು ಯೋಗ್ಯವಾಗಿರುವಂತಹ ಪ್ರದೇಶವಾಗಿದೆ. ಆಸ್ಟ್ರೇಲಿಯಾ ಖಂಡವನ್ನು ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ. ಚಟುವಟಿಕೆ 5, ಶಾಲೆಯಲ್ಲಿ ಲಭ್ಯವಿರುವ ಗ್ಲೋಬ್ನ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಗ್ಲೋಬ್ನ ಬಹುಭಾಗ ಯಾವ ಬಣ್ಣದಿಂದ ಕೂಡಿದೆ? ಅದು ಏನನ್ನು ಸೂಚಿಸುತ್ತದೆ? ಗ್ಲೋಬ್ನ ಬಹುಭಾಗವು ನೀಲಿ ಬಣ್ಣದಿಂದ ಕೂಡಿದೆ. ಅದು ಸಮುದ್ರ ಅಥವಾ ಸಾಗರದ ನೀರನ್ನು ಸೂಚಿಸುತ್ತದೆ. ಗ್ಲೋಬ್ ಯಾವ ಭಾಗಕ್ಕೆ ವಾಲುವಿಕೆಯನ್ನು ಹೊಂದಿದೆ? ಗ್ಲೋಬ್ ಎಡಭಾಗಕ್ಕೆ ವಾಲುವಿಕೆಯನ್ನು ಹೊಂದಿದೆ. ಗ್ಲೋಬ್ ಭೂಮಿಯನ್ನು ಪ್ರತಿನಿಧಿಸುತ್ತಿದ್ದು ತನ್ನ ಎಡಭಾಗಕ್ಕೆ ತಿರುಗುತ್ತದೆ. ಇದನ್ನು ಪರಿಭ್ರಮಣೆ ಎನ್ನುತ್ತೇವೆ. ಈ ಹೇಳಿಕೆಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಹಗಲು ರಾತ್ರಿ ಉಂಟಾಗಲು ಕಾರಣಗಳೇನು? ಭೂಮಿಯ ಭ್ರಮಣೆಯ ಚಲನೆಯಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಭೂಮಿಯು ತನ್ನ ಸುತ್ತ ತಾನು ಸುತ್ತುವುದನ್ನೇ ನಾವು ಭ್ರಮಣೆ ಎನ್ನುತ್ತೇವೆ. ಭೂಮಿಯು ಒಂದು ಬಾರಿ ತನ್ನ ಮೈ ತಾನು ಸುತ್ತುವುದನ್ನು ನಾವು ಭ್ರಮಣೆ ಅಂತ ಕರಿತೀವಿ. ಹಾಗೆ ಒಂದ್ಸಲ ಸುತ್ತೋದರಿಂದ ಏನಾಗುತ್ತೆ? ಹಗಲು ರಾತ್ರಿಗಳು ಉಂಟಾಗ್ತವು. ನೆಕ್ಸ್ಟ್ ಮಾರುತಗಳು ಹೇಗೆ ಉಂಟಾಗುತ್ತವೆ? ಮಾರುತಗಳು ಭೂಮಿಯ ಮೇಲ್ಮೈಯಲ್ಲಿ ಒತ್ತಡದ ವ್ಯತ್ಯಾಸದಿಂದ ಉಂಟಾಗುತ್ತವೆ. ಸೂರ್ಯನ ಶಾಖದಿಂದ ಭೂಮಿಯ ಮೇಲ್ಮೈಯಲ್ಲಿನ ವಿವಿಧ ಪ್ರದೇಶಗಳು ವಿಭಿನ್ನವಾಗಿ ಬಿಸಿಯಾಗುತ್ತವೆ. ಇದರಿಂದಾಗಿ ಗಾಳಿಯ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಈ ಚಲನೆಯಿಂದ ಮಾರುತಗಳು ಉಂಟಾಗುತ್ತವೆ. ಚಟುವಟಿಕೆ ಹಾಳೆ 5, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಚಟುವಟಿಕೆ 1, ಈ ಕೆಳಗಿನ ಪಠ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕರ್ನಾಟಕದ ವೀರ ವನಿತೆ ಒನಕೆ ಓಬವ್ವ. ಈಕೆ ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯಕನ ಕೋಟೆಯ ಕಾವಲುಗಾರನಾದ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ. ಹೈದರಾಲಿಯು ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ತನ್ನ ಮನೆಯಲ್ಲಿದ್ದ ಒನಕೆಯನ್ನೇ ಶಸ್ತ್ರವನ್ನಾಗಿ ಬಳಸಿ ಶತ್ರುಗಳನ್ನು ಎದುರಿಸಿದ್ದಳು. 106 ಶತ್ರು ಸೈನಿಕರನ್ನು ಒನಕೆಯಿಂದಲೇ ಕೊಂದಿದ್ದಕ್ಕಾಗಿ ಅವಳಿಗೆ ವೀರವನತೆ ಒನಕೆ ಓಬವ್ವ ಎಂಬ ಹೆಸರು ಬಂದಿತು. ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ. ಇಲ್ಲಿ ಏನ್ ಮಾಡ್ರೆ ಹಿಂದೆ ಮುಂದೆ ಕೊಟ್ಟಾರ, ಅದನ್ನ ಅರ್ಥಪೂರ್ಣವಾಗಿ ನಾವು ಬರೀಬೇಕು. ಒನಕೆ ಓಬವ್ವ ಕರ್ನಾಟಕದ ವೀರ ಮಹಿಳೆ.
ಕೋಟೆ ಕಾವಲುಗಾರ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ. ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಓಬವ್ವ ಶತ್ರುಗಳನ್ನು ಎದುರಿಸಿದಳು. ಉತ್ತರಿಸಿರಿ. ಒನಕೆಯನ್ನು ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಯಾವುದಕ್ಕಾಗಿ ಉಪಯೋಗಿಸುತ್ತೀರಿ? ನಾವು ನಮ್ಮ ಮನೆಯಲ್ಲಿ ಧಾನ್ಯಗಳನ್ನು ಕುಟ್ಟಲು ಬಳಸ್ತೀವಿ. ದವಸ ಧಾನ್ಯಗಳನ್ನು ಕುಟ್ಟುವುದಕ್ಕೋಸ್ಕರ ಒನಕೆಯನ್ನು ನಮ್ಮ ಮನೆಯಲ್ಲಿ ಬಳಸುತ್ತೇವೆ. ನೀವು ಓಬವ್ವಳ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ? ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ 2 ಅಂಶಗಳನ್ನು ಬರೆಯಿರಿ. ನಾನು ಕೂಡ ಓಬವ್ವಳಂತೆ ಧೈರ್ಯದಿಂದ ಶತ್ರುಗಳನ್ನು ಎದುರಿಸುತ್ತಿದ್ದೆನು. ನನ್ನ ಕೋಟೆ ಮತ್ತು ಜನರನ್ನು ರಕ್ಷಿಸಲು ನಾನು ನನ್ನ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೆನು. ಓಬವ್ವನ ರೀತಿಯಲ್ಲಿ ಚಾಣಾಕ್ಷತನದಿಂದ ಹೋರಾಡಿ ಶತ್ರುಗಳ ಸಂಹಾರವನ್ನು ಮಾಡುತ್ತಿದ್ದೆನು. ಚಟುವಟಿಕೆ 2. ಈ ಕೆಳಗೆ ಕೊಟ್ಟಿರುವ ಪ್ರಮುಖ ಘಟನೆಗಳು ನಡೆದಿರುವ ವರ್ಷ ಅಥವಾ ಇಸ್ವಿಯನ್ನು ಬರೆದು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಘಟನೆಗಳು ವರ್ಷ ಅಥವಾ ಇಸ್ವಿ. ನೀನು ಹುಟ್ಟಿದ ವರ್ಷ 2010. ಶಾಲೆಯಲ್ಲಿ ನೀನು ಪ್ರಶಸ್ತಿ ಅಥವಾ ಬಹುಮಾನವನ್ನು ಪಡೆದ ವರ್ಷ 2012. ನೀನು 5ನೇ ತರಗತಿ ಉತ್ತೀರ್ಣವಾದ ವರ್ಷ 2020. ನೀನು ಶಾಲೆಗೆ ದಾಖಲಾದ ವರ್ಷ 2015. ನಿನ್ನ ಸ್ನೇಹಿತ ಅಥವಾ ಸ್ನೇಹಿತಳು ಹುಟ್ಟಿದ ವರ್ಷ 2011. ನೀನು ಹುಟ್ಟಿದ ವರ್ಷ 2010. ನಿನ್ನ ಸ್ನೇಹಿತನು ಹುಟ್ಟಿದ ವರ್ಷ 2011. ನೀನು ಶಾಲೆಗೆ ದಾಖಲಾದ ವರ್ಷ 2015. ಶಾಲೆಯಲ್ಲಿ ನೀನು ಬಹುಮಾನ ಪಡೆದ ವರ್ಷ 2018. ನೀನು 5ನೇ ತರಗತಿ ಉತ್ತೀರ್ಣವಾದ ವರ್ಷ 2020. ಚಟುವಟಿಕೆ 3. ಈ ಕೆಳಗಿನ ಮನೋನಕ್ಷೆಯಲ್ಲಿ ಸುಳುಹುಗಳ ಸಹಾಯದಿಂದ ಖಾಲಿ ಚೌಕದಲ್ಲಿ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರ ಹೆಸರುಗಳನ್ನು ಬರೆಯಿರಿ. ಕಲ್ಲಿಕೋಟೆಯನ್ನು ತಲುಪಿದ್ದು ವಾಸ್ಕೋಡಿ ಗಾಮ. ಕೋಲ್ಕತ್ತಾದ ಮೊದಲ ರಾಯಭಾರಿ ಆಗಿದ್ದು ಬ್ರಿಟಿಷರು. ಪುಲಿಕಾಟ್ ಇವರ ರಾಜಧಾನಿಯಾಗಿತ್ತು, ಡಚ್ಚರ ರಾಜಧಾನಿಯಾಗಿತ್ತು. ಪ್ರಥಮ ವ್ಯಾಪಾರಿ ಕೇಂದ್ರ ಸೂರತ್ನಲ್ಲಿ ಸ್ಥಾಪಿಸಿದವರು ಪೋರ್ಚುಗೀಸರು. ಚಟುವಟಿಕೆ 4. ಭಾರತದ ನಕ್ಷೆಯಲ್ಲಿ ಯುರೋಪಿಯನ್ನರ ನೆಲೆಗಳನ್ನು ಗುರುತಿಸಿರಿ. ಭಾರತದ ಮ್ಯಾಪ್, ಇಂಡಿಯಾ ಮ್ಯಾಪ್ ಒಳಗ ಯುರೋಪಿಯನ್ನರ ನೆಲೆಗಳನ್ನು ಗುರುತಿಸ್ರಿ ಅಂತ ಹೇಳ್ಯಾರ. ಇಲ್ಲೇ ದಿಯು ದಮನ್ ಬರ್ತಾ, ಇಲ್ಲಿ ಗೋವಾ ಬರ್ತಾ, ಮಾಹೆ ಬರ್ತಾ, ಕೊಚ್ಚಿನ್ ಬರ್ತಾ, ನಾಗಪಟ್ಟಣ, ಪಾಂಡಿಚೇರಿ, ಪುಲಿಕಾಟ್, ಚಂದ್ರನಗರ, ಕಲ್ಕತ್ತಾ, ಪಾಟ್ನಾ ಇವೆಲ್ಲವೂ ಕೂಡ ಭಾರತಕ್ಕೆ ಬಂದ ಯುರೋಪಿಯನ್ನರ ನೆಲೆಗಳಾಗಿವೆ. ಚಟುವಟಿಕೆ 5. ಪ್ರಪಂಚದ ಭೂಪಟದಲ್ಲಿ ಯುರೋಪ್ ಖಂಡವನ್ನು ಗುರುತಿಸಿ ಬಣ್ಣ ಹಚ್ಚಿರಿ ಅಂತ ಹೇಳ್ಯಾರ. ಇಲ್ಲಿ ಪ್ರಪಂಚದ ಭೂಪಟ ಕೊಟ್ಟಾರ. ಆಲ್ರೆಡಿ ನಾ ಹೇಳೀನಿ ಎಲ್ಲೆಲ್ಲಿ ಯಾವ್ಯಾವ ಖಂಡಗಳು ಬರ್ತಾವ ಅಂತೇಳಿ. ಅವರು ಯುರೋಪ್ ಖಂಡಕ್ಕೆ ಬಣ್ಣ ಹಚ್ಚಿರಂದ್ರೆ ಇಲ್ಲಿ ಯುರೋಪ್ ಖಂಡ ಐತಿ, ಹಾಗಾಗಿ ನಾನು ಯುರೋಪ್ ಖಂಡಕ್ಕೆ ಬಣ್ಣ ಹಚ್ಚಿನಿ. ಇದು ಉತ್ತರ ಅಮೆರಿಕ ಖಂಡ, ಇದು ದಕ್ಷಿಣ ಅಮೆರಿಕ ಖಂಡ, ಯುರೋಪು, ಆಫ್ರಿಕಾ, ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ, ಇದು ಅಂಟಾರ್ಕಟಿಕಾ ಖಂಡ ಅಥವಾ ಶ್ವೇತ ಖಂಡ, ಬಿಳಿಯ ಖಂಡ ಅಂತ ಕರಿತೀವಿ. ಇಲ್ಲಿ ಪೆಸಿಫಿಕ್ ಸಾಗರ ಕಂಡು ಬರ್ತಾ, ಇಲ್ಲಿ ಪೆಸಿಫಿಕ್ ಸಾಗರ ಕಂಡು ಬರ್ತಾ. ಪೆಸಿಫಿಕ್ ಸಾಗರ ಎಸ್ ಆಕಾರದಾಗ ಐತಿ, ಪ್ರಪಂಚದ ಅತ್ಯಂತ ದೊಡ್ಡ ಸಾಗರವಾಗಿದೆ. ಇಲ್ಲಿ ಅಟ್ಲಾಂಟಿಕ್ ಸಾಗರ ಕಂಡು ಬರ್ತಾ, ಇದು 2ನೇ ಅತಿ ದೊಡ್ಡ ಸಾಗರವಾಗಿದೆ. ನೆಕ್ಸ್ಟ್ ಇಲ್ಲಿ ಹಿಂದೂ ಮಹಾಸಾಗರ ಕಂಡು ಬರ್ತಾ, ಇದು 3ನೇ ಅತಿ ದೊಡ್ಡ ಸಾಗರವಾಗಿದೆ. ಹಿಂದೂ ಮಹಾಸಾಗರ ಎಂ ಆಕಾರದಾಗ ಐತಿ, ಪೆಸಿಫಿಕ್ ಸಾಗರ ಎಸ್ ಆಕಾರದಾಗ ಐತಿ. ಹಾಗಾದ್ರೆ ಅಟ್ಲಾಂಟಿಕ್ ಸಾಗರ ಯಾವ ಆಕಾರದಾಗ ಐತಿ? ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಪೋರ್ಚುಗೀಸರು ನೀಲಿ ಬಣ್ಣ, ನೀಲಿ ಬಣ್ಣದಿಂದ ಗುರುತಿಸಿದೆಲ್ಲವೂ ಪೋರ್ಚುಗೀಸರ ನೆಲೆಗಳಾಗಿರ್ತವು. ನೆಕ್ಸ್ಟ್ ಫ್ರೆಂಚರು ಕೆಂಪು ಬಣ್ಣ, ಡಚ್ಚರು ಹಳದಿ ಬಣ್ಣ, ಬ್ರಿಟಿಷರು ಹಸಿರು ಬಣ್ಣ. ಹಸಿರು ಬಣ್ಣದಿಂದ ಗುರುತಿಸಿದ್ರೆ ಅಲ್ಲಿ ಬ್ರಿಟಿಷರ ನೆಲೆಗಳು ಇರ್ತಾವಂತ ಅರ್ಥ ರೀ. ಚಟುವಟಿಕೆ ಹಾಳೆ 6. ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ. ಚಟುವಟಿಕೆ 1. ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನಿಮ್ಮ ಬೀದಿಯ ಕಸ ವಿಲೇವಾರಿ, ಕುಡಿಯುವ ನೀರಿನ ಸರಬರಾಜು, ಬೀದಿ ದೀಪಗಳ ನಿರ್ವಹಣೆಯನ್ನು ಯಾರು ಮಾಡುತ್ತಾರೆ? ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ವಹಣೆಯಾಗುತ್ತದೆ. ನಗರ ಪ್ರದೇಶಗಳಲ್ಲಿ ನಗರಸಭೆಯ ವತಿಯಿಂದ ನಿರ್ವಹಣೆ ಮಾಡಲಾಗುತ್ತದೆ. ನಿಮ್ಮ ಮನೆಯ ಕಂದಾಯ ಅಥವಾ ನೀರಿನ ಕಂದಾಯವನ್ನು ಎಲ್ಲಿ ಕಟ್ಟುತ್ತಾರೆ? ಹಿರಿಯರನ್ನು ಕೇಳಿ ಬರೆಯಿರಿ. ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ತಾರ, ಪಟ್ಟಣಗಳಲ್ಲಿ ಪುರಸಭೆಯಲ್ಲಿ ಕಟ್ತಾರ, ನಗರಗಳಲ್ಲಿ ನಗರಸಭೆಯಲ್ಲಿ ಕಟ್ಟುತ್ತಾರೆ. ನೀವು ಯಾವ ಸ್ಥಳೀಯ ಸರ್ಕಾರಕ್ಕೆ ಸೇರುತ್ತೀರಾ ಹೇಳಬಲ್ಲಿರಾ? ನಗರ ಅಥವಾ ಗ್ರಾಮೀಣ? ನಾವು ನಗರ ಸಭೆಗೆ ಸೇರುತ್ತೇವೆ. ನೀವು ಗ್ರಾಮೀಣ ಪ್ರದೇಶದವರಾದರೆ ಗ್ರಾಮೀಣ ಸಭೆ ಅಂತ ಬರೀರಿ. 4ನೇ ಪ್ರಶ್ನೆ. ನಿಮ್ಮ ಸ್ಥಳೀಯ ಜನಪ್ರತಿನಿಧಿಯ ಹೆಸರೇನು? ಅವರು ಹೇಗೆ ಆಯ್ಕೆಯಾಗುತ್ತಾರೆ? ನಮ್ಮ ಸ್ಥಳೀಯ ಪ್ರತಿನಿಧಿಯ ಹೆಸರು ಸುರೇಶ್ ಗೌಡ್ರು. ಮತದಾನದ ಮೂಲಕ ಆಯ್ಕೆಯಾಗುತ್ತಾರೆ. ಸಾರ್ವಜನಿಕ ಚುನಾವಣೆಯಲ್ಲಿ ಮತದಾನದ ಮೂಲಕ ಇವರು ಆಯ್ಕೆಯಾಗಿದ್ದಾರೆ. ಚಟುವಟಿಕೆ 2. ಈ ಕೆಳಗಿನ ಮನೋನಕ್ಷೆಯಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಸ್ಥಳೀಯ ಸರ್ಕಾರದ ಹಂತಗಳನ್ನು ತುಂಬಿರಿ. ಸ್ಥಳೀಯ ಸರ್ಕಾರಗಳು: ಗ್ರಾಮೀಣ ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಮತ್ತೆ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಇಸಿಒ ಬರ್ತಾರ. ಈ ಇಸಿಒ ಕೆಳಗ ಸದಸ್ಯರು ಬರ್ತಾರ್ರಿ. ನೆಕ್ಸ್ಟ್ ನಗರ ಸ್ಥಳೀಯ ಸರ್ಕಾರ.
ಇಲ್ಲಿ ನಗರ ಪಾಲಿಕೆ, ಪುರಸಭೆ, ಮಹಾನಗರ ಪಾಲಿಕೆ ಬರ್ತಾವ್ರಿ. ಇಲ್ಲೇನು ಬರ್ತಾನದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಚಟುವಟಿಕೆ 3, ಕೆಳಗೆ ನೀಡಿರುವ ಖಾತೆಗಳಿಗೆ ಸಂಬಂಧಿಸಿದ ಪ್ರಸ್ತುತ ಸಚಿವರನ್ನು ಹೆಸರಿಸಿರಿ. ಕ್ರಮ ಸಂಖ್ಯೆ, ಖಾತೆಗಳು, ಮಂತ್ರಿಗಳ ಹೆಸರು. ಮೊದಲನೇದಾಗಿ ಹಣಕಾಸು ಸಚಿವರು ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಇವ್ರೇನ್ ಮಾಡ್ಯಾರ, ಈಗ ಹಣಕಾಸು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾರ. ನೆಕ್ಸ್ಟ್ ಎರಡನೇದ್ದು ಶಿಕ್ಷಣ ಸಚಿವರು ಶ್ರೀ ಮಧು ಬಂಗಾರಪ್ಪನವರು. ಗೃಹ ಖಾತೆ ಸಚಿವರು ಪರಮೇಶ್ವರ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಚಟುವಟಿಕೆ 5, ನಿಮ್ಮ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಯನ್ನು ಸಂದರ್ಶಿಸಿ ನಂತರ ತರಗತಿಯಲ್ಲಿ ಚರ್ಚಿಸಿ. ಪ್ರಶ್ನಾವಳಿ ಮಾದರಿ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಕಳಕನಗೌಡ್ರು. ನೀವು ಯಾವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಿ? ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವುದಕ್ಕಾಗಿ ಹಾಗೂ ಜನರ ಸೇವೆಯನ್ನು ಮಾಡುವುದಕ್ಕಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ಮೂರನೇ ಪ್ರಶ್ನೆ, ಸ್ಥಳೀಯ ಸರ್ಕಾರಗಳ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದರೆ ಇರಬೇಕಾದ ಅರ್ಹತೆಗಳಾವವು? ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್ ಭಾರತದ ಪ್ರಜೆಯಾಗಿರಬೇಕು. ನೆಕ್ಸ್ಟ್ ದಿವಾಳಿಯಾಗಿರಬಾರದು, ಅಪರಾಧಿಯಾಗಿರಬಾರದು, ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು. ನಾಲ್ಕನೇ ಪ್ರಶ್ನೆ, ನಿಮ್ಮ ಆಯ್ಕೆಯ ಪ್ರಕ್ರಿಯೆ ಹೇಗಾಗುತ್ತದೆ? ಸ್ಥಳೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಸಾರ್ವಜನಿಕ ಚುನಾವಣೆ ಇರುತ್ರಿ. ಸ್ಥಳೀಯ ಚುನಾವಣೆಯಲ್ಲಿ 18 ವರ್ಷ ಪೂರೈಸಿದ ಮತದಾರರು ಮತ ಚಲಾಯಿಸುವುದರ ಮೂಲಕ ಆಯ್ಕೆ ಮಾಡ್ತಾರ. ನೆಕ್ಸ್ಟ್ ನಿಮ್ಮ ಅಧಿಕಾರದ ಅವಧಿ ಎಷ್ಟು ವರ್ಷಗಳು ಸರ್? 5 ವರ್ಷ ಇರ್ತೈತೆ ಅಧಿಕಾರಾವಧಿ. ಆರನೇ ಪ್ರಶ್ನೆ, ನಿಮ್ಮ ಗ್ರಾಮ ಅಥವಾ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆ ಅಥವಾ ನಗರಸಭೆ ಅಥವಾ ಮಹಾನಗರ ಪಾಲಿಕೆಯಿಂದ ಮಕ್ಕಳಿಗೆ ದೊರೆಯುವ ಸೌಲಭ್ಯಗಳನ್ನು ತಿಳಿಸಿರಿ. ಉತ್ತರ, ಉಚಿತ ಶಿಕ್ಷಣದ ಸೌಲಭ್ಯ, ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಆರೋಗ್ಯದ ಸೌಲಭ್ಯ, ಭದ್ರತೆಯ ವ್ಯವಸ್ಥೆ, ಬೀದಿ ದೀಪಗಳ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ಗ್ರಂಥಾಲಯಗಳನ್ನು ನಿರ್ಮಿಸುವುದು, ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ, ಶಾಲಾ ಕಟ್ಟಡಗಳ ನಿರ್ಮಾಣ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಪಾಯಿಂಟ್ಸ್ನ ಬರೀರಿ, ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸ್ರಿ. ನೆಕ್ಸ್ಟ್ ಚಟುವಟಿಕೆ 6, ಕೆಳಗೆ ನೀಡಿರುವ ಉಚ್ಚ ನ್ಯಾಯಾಲಯದ ಚಿತ್ರ ನೋಡಿ ನಿಮಗೆ ತಿಳಿದ ಮಾಹಿತಿಯನ್ನು ಬರೆಯಿರಿ. ಉಚ್ಚ ನ್ಯಾಯಾಲಯ ಅಂದ್ರೂ ಒಂದ, ಹೈಕೋರ್ಟ್ ಅಂದ್ರೂ ಒಂದ. ನೋಡ್ರಿ ಹೆಂಗೈತಿ, ಚೆನ್ನಾಗೈತಲ್ಲ. ಮೊದಲನೇ ಪಾಯಿಂಟ್, ಭಾರತದಲ್ಲಿ ಉಚ್ಚ ನ್ಯಾಯಾಲಯವು ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ ನ್ಯಾಯಾಲಯವಾಗಿದೆ. ಸೆಕೆಂಡ್ ಉಚ್ಚ ನ್ಯಾಯಾಲಯವು ಇದು ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಥರ್ಡ್ ಉಚ್ಚ ನ್ಯಾಯಾಲಯವು ಕೆಳಗಿನ ನ್ಯಾಯಾಲಯಗಳ ತೀರ್ಪುಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿದೆ. ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಅಂದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ. ಚಟುವಟಿಕೆ 7, ಕರ್ನಾಟಕ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯ ಹಂತಗಳನ್ನು ಚಾರ್ಟ್ನಲ್ಲಿ ಬರೆಯಿರಿ. ಹೈಕೋರ್ಟ್ ಅಂದ್ರೆ ಒಂದ, ಉಚ್ಚ ನ್ಯಾಯಾಲಯ ಅಂದ್ರೆ ಒಂದ. ಅದ್ರ ಕೆಳಗ ಜಿಲ್ಲಾ ನ್ಯಾಯಾಲಯಗಳಿರ್ತಾವೆ, ಅದ್ರ ಕೆಳಗ ತಾಲೂಕಾ ನ್ಯಾಯಾಲಯಗಳಿರ್ತಾವೆ. ತಾಲೂಕಾ ನ್ಯಾಯಾಲಯದಲ್ಲಿ ಮತ್ತೆರಡು ವಿಧ ಬರ್ತೈತ್ರಿ, ಸಿವಿಲ್ ನ್ಯಾಯಾಲಯ, ಕ್ರಿಮಿನಲ್ ನ್ಯಾಯಾಲಯ. ಚಟುವಟಿಕೆ 8, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರ ಪಟ್ಟಿ ತಯಾರಿಸಿರಿ. ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ನೀವು ಗ್ರಂಥಾಲಯವನ್ನು ಬಳಸಬಹುದು ಹಾಗೂ ಡಿಜಿಟಲ್ ಮಾಹಿತಿ ಪಡೆದುಕೊಳ್ಳಬಹುದು. ಕ್ರಮ ಸಂಖ್ಯೆ, ಮುಖ್ಯ ನ್ಯಾಯಾಧೀಶರ ಹೆಸರು, ಅವಧಿ. ಆರ್ ವೆಂಕಟರಾಮಯ್ಯ 1956ರಿಂದ 1957, ಎಸ್.ಆರ್. ದಾಸ್ ಗುಪ್ತಾ 1957ರಿಂದ 1961, ಶ್ರೀನಿವಾಸ ರಾವ್ 1962ರಿಂದ 1963, ಸೋಮನಾಥ್ ಅಯ್ಯರ್ 1969ರಿಂದ 1969, ಎಂ ಸದಾಶಿವಯ್ಯ 1969ರಿಂದ 1970, ಎ ನಾರಾಯಣ ಪೈ 1970ರಿಂದ 73, ಗೋವಿಂದ ಭಟ್ಟ 1973ರಿಂದ 77. ನೆಕ್ಸ್ಟ್ ಚಂದ್ರಶೇಖರ 1978ರಿಂದ 1982, ಕೆ ಭೀಮಯ್ಯ 1982ರಿಂದ 83. ನೆಕ್ಸ್ಟ್ ಡಿ.ಎಚ್. ವಘೇಲಾ 2013ರಿಂದ 2015, ಎಸ್ ಕೆ ಮುಖರ್ಜಿ 2016ರಿಂದ 2017, ದಿನೇಶ್ ಮಹೇಶ್ವರಿ 2018ರಿಂದ 2019, ಅಭಯ್ ಶ್ರೀನಿವಾಸ್ ಓಕಾ 2019ರಿಂದ 2021, ರಿತುರಾಜ್ ಅವಸ್ತಿ 2021ರಿಂದ 2022, ಪ್ರಸನ್ನ ಬಿ ವರಾಳೆ 2022ರಿಂದ 2024. ಚಟುವಟಿಕೆ ಹಾಳೆ 7, ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕ ಖಂಡವನ್ನು ಆ್ಯಂಡೀಸ್ಗಳ ನಾಡು ಎಂದು ಕರೆಯುತ್ತಾರೆ. ಚಟುವಟಿಕೆ 1,
ಭೂಮಿಯ ಮೇಲೆ ವಾಸಿಸುತ್ತಿರುವ ಎಲ್ಲ ಪ್ರದೇಶಗಳ ಜನರು ವಿಭಿನ್ನ ಶೈಲಿಯ ಉಡುಗೆ ತೊಡುಗೆಗಳನ್ನು ಹೊಂದಿರುತ್ತಾರೆ. ಕಾರಣ ಆ ಪ್ರದೇಶಗಳ ಹವಾಮಾನ, ಸಾಂಸ್ಕೃತಿಕ ಜೀವನ ಮತ್ತು ಆಚರಣೆಗಳು ಭಿನ್ನವಾಗಿರುತ್ತವೆ. ಈ ಕೆಳಗೆ ಕೆಲವು ಉಡುಪುಗಳ ವಿಧಗಳನ್ನು ಹಾಗೂ ಅವುಗಳ ವಿಶೇಷತೆಯನ್ನು ನೀಡಲಾಗಿದೆ, ಗಮನಿಸಿರಿ. ಉಡುಪುಗಳ ವಿಧಗಳು. ಉಡುಪುಗಳ ವಿಶೇಷತೆ. ಹತ್ತಿ ಬಟ್ಟೆ ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುವುದರಿಂದ ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತದೆ. ಉಣ್ಣೆ ಬಟ್ಟೆ ದೇಹವನ್ನು ಶೀತ ಗಾಳಿಯಿಂದ ರಕ್ಷಿಸಿ ಬೆಚ್ಚಗಿನ ಅನುಭವವನ್ನು ನೀಡುತ್ತದೆ. PVC ಯಿಂದ ತಯಾರಿಸಿದ ಬಟ್ಟೆ ಮಳೆಯ ನೀರಿನಿಂದ ರಕ್ಷಿಸುತ್ತದೆ. ಮೇಲೆ ನೀಡಿರುವ ಸುಳುಹುಗಳ ಸಹಾಯದಿಂದ ಈ ಕೆಳಗೆ ನೀಡಿರುವ ಪ್ರದೇಶಗಳ ಜನರು ಯಾವ ರೀತಿಯ ಉಡುಪು ಧರಿಸುತ್ತಾರೆಂಬುದನ್ನು ಬರೆಯಿರಿ. ಕ್ರಮ ಸಂಖ್ಯೆ. ಪ್ರದೇಶಗಳು. ಧರಿಸುವ ಉಡುಪಿನ ವಿಧ. ಮೊದಲನೇ ಪಾಯಿಂಟ್, ಅತಿ ಹೆಚ್ಚು ಉಷ್ಣತೆಯಿಂದ ಕೂಡಿದ ಅರೇಬಿಯಾದಲ್ಲಿ ಹತ್ತಿ ಬಟ್ಟೆಯನ್ನು ಬಳಸುತ್ತಾರೆ. ನೆಕ್ಸ್ಟ್ ಎರಡನೇದ್ದು, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಾದ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ PVC ಯಿಂದ ತಯಾರಿಸಿದ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾರೆ. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಶೀತದಿಂದ ಕೂಡಿದ ಸೈಬೇರಿಯನ್ ಪ್ರದೇಶದಲ್ಲಿ ಉಣ್ಣೆ ಬಟ್ಟೆಯನ್ನು ಧರಿಸುತ್ತಾರೆ. ನಾಲ್ಕನೇ ಪಾಯಿಂಟು, ಅತಿ ಹೆಚ್ಚು ಬಿಸಿಲು ಬೀಳುವ ಉತ್ತರ ಆಫ್ರಿಕಾ ಪ್ರದೇಶಗಳಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುತ್ತಾರೆ. ಚಟುವಟಿಕೆ 2, ಭಾರತವು ಹಳ್ಳಿಗಳಿಂದ ಕೂಡಿದ ದೇಶವಾಗಿದ್ದು ಹಳ್ಳಿಯ ಜನರ ಜೀವನ ಶೈಲಿ, ದಿನಚರಿಗಳು ನಗರದ ಜನರ ಜೀವನ ಶೈಲಿಗಿಂತ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಬರೆಯಿರಿ. ಉದಾಹರಣೆಗೆ ದಿನಚರಿ, ಉದ್ಯೋಗ, ಆಹಾರ, ಉಡುಪು, ಆಟೋಟಗಳು, ಹಬ್ಬಗಳು ಇತ್ಯಾದಿ. ನಗರ ಜೀವನ ಶೈಲಿ. ಪ್ರತಿದಿನವೂ ಕೂಡ ಎಲ್ಲರೂ ತಮ್ಮದೇ ಆದ ದಿನಚರಿಯನ್ನು ಪ್ರಾರಂಭಿಸುತ್ತಾರೆ. ನಗರದಲ್ಲಿ ತಮ್ಮದೇ ಆದಂಥ ದಿನಚರಿಯನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ಎಲ್ಲರೂ ಉದ್ಯೋಗ ಮಾಡಬೇಕಾದ ಅನಿವಾರ್ಯತೆ ಇರುತ್ತದೆ. ನೆಕ್ಸ್ಟ್, ಗಡಿಬಿಡಿ ಜೀವನದಲ್ಲಿ ಸರಿಯಾದ ಆಹಾರ ಸೇವನೆ ಇರುವುದಿಲ್ಲ. ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋಕ್ಕಾಗಲ್ಲ. ಉಡುಪುಗಳಲ್ಲಿ ವಿಶೇಷತೆ ಇದೆ. ನಗರ ಪ್ರದೇಶದ ಜನರ ಉಡುಪಿನಲ್ಲಿ ವಿಶೇಷತೆ ಇದೆ. ನೆಕ್ಸ್ಟ್, ಆಟಗಳು ಬರೀ ಮೊಬೈಲ್ನಲ್ಲಿ ನಡೆಯುತ್ತವೆ. ಮಕ್ಕಳು ಹೊರಗಡೆ ಹೋಗಿ ಆಟವನ್ನು ಆಡೋದಿಲ್ಲ, ಬರೀ ಮೊಬೈಲ್ನಲ್ಲಿ ಆಟವನ್ನು ಆಡ್ತಾರೆ. ನೆಕ್ಸ್ಟ್, ಹಬ್ಬ ಹರಿದಿನಗಳ ಸಡಗರ ಕಮ್ಮಿ ಪ್ರಮಾಣದಲ್ಲಿ ನಗರ ಪ್ರದೇಶದಲ್ಲಿ ಇರ್ತೈತಿ. ನೆಕ್ಸ್ಟ್, ಹಳ್ಳಿಯ ಜೀವನ ಶೈಲಿ. ಉತ್ತಮ ಆರೋಗ್ಯಯುತವಾದ ದಿನಚರಿ ಇದೆ. ಹಳ್ಳಿಗಳಲ್ಲಿ ಉತ್ತಮವಾದಂತಹ ಆರೋಗ್ಯಯುತವಾದಂತಹ ಜೀವನ ಶೈಲಿ ಇರ್ತೈತಿ, ದಿನಚರಿ ಇರ್ತೈತಿ. ಎರಡನೇದ್ದು, ಅವರವರ ಜವಾಬ್ದಾರಿಯುತವಾದ ಕೆಲಸವನ್ನು ನಿರ್ವಹಿಸುತ್ತಾರೆ. ಮೂರನೇ ಪಾಯಿಂಟ್, ಉತ್ತಮ ಆಹಾರ ಸೇವನೆ, ಹಿತಕರವಾದ ಉಡುಪನ್ನು ಧರಿಸುತ್ತಾರೆ. ಎಲ್ಲರೂ ಸೇರಿ ಆಟೋಟಗಳಲ್ಲಿ ಹರಟೆಯಲ್ಲಿ ಭಾಗವಹಿಸುತ್ತಾರೆ. ಬಹಳ ಸಡಗರ ಸಂಭ್ರಮದಿಂದ ಹಬ್ಬಗಳನ್ನು ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಆಚರಿಸುತ್ತಾರೆ. ಚಟುವಟಿಕೆ 3, ನಿಮ್ಮ ಮನೆಯಲ್ಲಿ ತಯಾರಿಸುವ ವಿವಿಧ ಅಡುಗೆಗಳನ್ನು ಹೆಸರಿಸಿರಿ. ತರಗತಿಯಲ್ಲಿ ಮಂಡಿಸಿರಿ. ವಿಶೇಷತೆಗಳನ್ನು ಬರೆಯಿರಿ. ನಮ್ಮ ಮನೆಯಲ್ಲಿ ರೊಟ್ಟಿ, ವಿವಿಧ ಪಲ್ಯಗಳನ್ನು ತಯಾರಿಸುತ್ತಾರೆ. ಚಪಾತಿ, ಜುಣುಕ, ಹೋಳಿಗೆ, ಪಾಯಸ, ಜಾಮೂನು, ಚಕ್ಕಲಿ, ನಿಪ್ಪಟ್ಟು, ಲಡ್ಡು, ಕುರುಕುಲು ತಿಂಡಿ, ಪಾನಿಪುರಿ, ಗೋಬಿ ಮಂಚೂರಿ, ವಿವಿಧ ತರಹದ ರೈಸ್ ಐಟಂಗಳನ್ನು ತಯಾರಿಸುತ್ತಾರೆ. ರೊಟ್ಟಿ ಮತ್ತು ಎಣ್ಬದನೆಕಾಯಿ ಪಲ್ಯ ನಮ್ಮ ಮನೆಯ ಅತಿ ವಿಶೇಷವಾದ ಅಡುಗೆ ಇದು. ನಮ್ಮ ಅಮ್ಮ ಪ್ರೀತಿಯಿಂದ ತಯಾರಿಸಿಕೊಡುತ್ತಾರೆ. ಲಾಸ್ಟ್ ಒನ್, ಪಾಯಸ, ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ಮಾಡುವರು. ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ. ಚಟುವಟಿಕೆ 4, ನೆಮ್ಮದಿಯ ಜೀವನ ನಡೆಸಲು ಬೇಕಾದ ಕೆಲವು ಮೂಲಭೂತ ಅವಶ್ಯಕತೆಗಳನ್ನು ತಿಳಿಸಿರಿ. ಸಂತೋಷದಿಂದ ಎಲ್ಲವನ್ನು ಧನಾತ್ಮಕವಾಗಿ ನೋಡಿಕೊಳ್ಳುವ ಭಾವನೆ ಇರಬೇಕು. ನಮಗೇನೇ ಬಂದರೂ ಅದನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ಧನಾತ್ಮಕವಾದ ಮನೋಭಾವನೆ ಇರಬೇಕು. ಆಗ ನೆಮ್ಮದಿಯ ಜೀವನ ಸಿಗುತ್ತಾ. ನಗುವನ್ನು ಹಂಚಿ ಎಲ್ಲವನ್ನು ನಗುತ್ತಲೇ ಸ್ವೀಕರಿಸಿರಿ. ಹೊಂದಿಕೊಂಡು ಬಾಳಿ. ಲಿವ್ ಆ್ಯಂಡ್ ಲೆಟ್ ಅಸ್ ಲಿವ್. ನೆಕ್ಸ್ಟ್ ಒನ್, ಇರುವುದರಲ್ಲಿಯೇ ಸಂತೋಷವಾಗಿರಿ. ಚಟುವಟಿಕೆ 5, ಭಾರತ ದೇಶವು ಭೌಗೋಳಿಕ ವೈವಿಧ್ಯತೆಯಿಂದ ಕೂಡಿದೆ. ನೀವು ಯಾವ ಭೌಗೋಳಿಕ ಹಿನ್ನೆಲೆ ಇರುವ ಪ್ರದೇಶಗಳಲ್ಲಿ ವಾಸಿಸಲು ಇಚ್ಛಿಸುತ್ತೀರಿ? ಏಕೆ? ಈ ಕೆಳಗಿನ ಪಟ್ಟಿಯಲ್ಲಿ ಬರೆಯಿರಿ. ಕ್ರಮ ಸಂಖ್ಯೆ. ಭೌಗೋಳಿಕ ಪ್ರದೇಶಗಳು. ಹೌದು ಅಥವಾ ಇಲ್ಲ. ಕಾರಣ. ಅರಣ್ಯ ಪ್ರದೇಶ. ನಾನು ಅರಣ್ಯ ಪ್ರದೇಶದಲ್ಲಿರೋಕ್ಕೆ ಇಷ್ಟಪಡಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ವನಮೃಗಗಳು, ಬಹಳಷ್ಟು ಪ್ರಾಣಿ ಪಕ್ಷಿಗಳ ಭಯ ಇರುತ್ತೆ, ಕಾಡು ಪ್ರಾಣಿಗಳಿರ್ತವೆ. ಹಾಗಾಗಿ ನಾನು ಅರಣ್ಯ ಪ್ರದೇಶದಲ್ಲಿರೋಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಒನ್, ಮರುಭೂಮಿ ಪ್ರದೇಶ. ಇಲ್ಲ, ಅಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಸರಿಯಾಗಿ ನೀರು ಸಿಗಲ್ಲ, ಬಹಳಷ್ಟು ಉಷ್ಣತೆ ಇರ್ತೈತಿ, ಅಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಮರುಭೂಮಿಯಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಒನ್, ಸಮುದ್ರ ತೀರ ಪ್ರದೇಶ. ಅಲ್ಲಿ ಕೂಡ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಸುನಾಮಿಗಳು, ಭೂಕಂಪದ ಅಲೆಗಳು ಬರುವ ಸಾಧ್ಯತೆ ಇರ್ತೈತಿ. ಸಮುದ್ರಗಳು ಬಂದು ಅಪ್ಪಳಿಸ್ತಿರ್ತಾವೆ, ಅಪಾಯ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿರೋಕ್ಕೂ ಇಷ್ಟಪಡಲ್ಲ. ನದಿ ಬಯಲು ಪ್ರದೇಶ. ಹೌದು, ನಾನು ನದಿ ಬಯಲು ಪ್ರದೇಶದಲ್ಲಿ ವಾಸಿಸಲು ಇಚ್ಛಿಸುತ್ತೇನೆ.
ಕಾರಣ ಇಲ್ಲಿ ನದಿಗಳು ತಂದು ಬಿಟ್ಟಂಥ ಫಲವತ್ತಾದ ಮಣ್ಣು ಇರ್ತೈತಿ, ವಿಶಾಲವಾದ ಭೂಭಾಗ ಇರ್ತೈತಿ, ಕೃಷಿಗೆ ಯೋಗ್ಯವಾದ ಭೂಮಿ ಇರ್ತೈತಿ, ಉತ್ತಮವಾದ ಜೀವನ ನಡೆಸಲು ಇದು ಯೋಗ್ಯವಾದ ಪ್ರದೇಶ. ಹಾಗಾಗಿ ನಾನು ನದಿ ಬಯಲು ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಗುಡ್ಡಗಾಡು ಪ್ರದೇಶ. ಇಲ್ಲ, ನಾನು ಗುಡ್ಡಗಾಡು ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಗುಡ್ಡಗಳಲ್ಲಿ ಪ್ರಾಣಿಗಳ ಭಯ ಇರ್ತೈತಿ, ಆಮೇಲೆ ಒಂಟಿಯಾಗಿ ಬದುಕಬೇಕಾಗತ್ತಾ, ಸೊ ಭಯದ ವಾತಾವರಣ ಇರುತ್ತೆ. ಹಾಗಾಗಿ ನಾನು ಗುಡ್ಡ ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಚಟುವಟಿಕೆ ಹಾಳೆ 8. 18ನೇ ಶತಮಾನದಲ್ಲಿ ಭಾರತ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ. ಸಾಮಾನ್ಯ ಶಕ 1758ರಿಂದ ಸಾಮಾನ್ಯ ಶಕ 1856. ಚಟುವಟಿಕೆ 1. ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸಹಾಯದೊಂದಿಗೆ ಶಿವಾಜಿ ಹಾಗೂ ಸಿರಾಜ್ ಉದ್ ದೌಲ್ ರವರ ಕುರಿತು ಕಿರುಭಾಷಣ ರಚಿಸಿ ತರಗತಿಯಲ್ಲಿ ಮಂಡಿಸಿರಿ. ಶಿವಾಜಿಯು ಮರಾಠ ಸಾಮ್ರಾಜ್ಯದ ಸ್ಥಾಪಕರು. ಛತ್ರಪತಿ ಶಿವಾಜಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂಥ ಶಿವಾಜಿ ಮಹಾರಾಜರು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿದರು. ಶಿವಾಜಿಯ ಆಡಳಿತದ ವಿಧಾನವು ಶಿವಾಜಿಯನ್ನು ಒಬ್ಬ ಮಹಾನ್ ರಾಜ ಹಾಗೂ ರಾಷ್ಟ್ರ ನಾಯಕನನ್ನಾಗಿ ಮಾಡಿದವು. ಶಿವಾಜಿಯ ಜೀವನದ ಬಗ್ಗೆ ಅನೇಕ ಕಥೆಗಳು, ದಂತಕಥೆಗಳು ಇರುವುದನ್ನು ನಾವು ಕಾಣುತ್ತೇವೆ. ಶಿವಾಜಿಯು ಒಬ್ಬ ದಕ್ಷ ಹಾಗೂ ಶ್ರೇಷ್ಠ ಆಡಳಿತಗಾರನಾಗಿದ್ದನು. ಶಿವಾಜಿಯ ಆಡಳಿತ ವ್ಯವಸ್ಥೆಯಲ್ಲಿ ಅಷ್ಟಪ್ರಧಾನರೆಂಬ ಮಂತ್ರಿಮಂಡಲ ವ್ಯವಸ್ಥೆ ಇತ್ತು. ಶಿವಾಜಿಯು ಭಾರತದಲ್ಲಿ ಬೃಹತ್ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮಹಾನ್ ವ್ಯಕ್ತಿ. ನೆಕ್ಸ್ಟ್ ಸಿರಾಜ್ ಉದ್ ದೌಲ್. ಸಿರಾಜ್ ಉದ್ ದೌಲನು ಬಂಗಾಳ ಪ್ರಾಂತದ ಒಬ್ಬ ಪ್ರಸಿದ್ಧ ನವಾಬನಾಗಿದ್ದನು. ಸಿರಾಜ್ ಉದ್ ದೌಲನು ಸಾಮಾನ್ಯ ಶಕ 1757ರಲ್ಲಿ ನಡೆದಂಥ ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಡನೆ ಸೋತು ಆಳ್ವಿಕೆಯನ್ನು ಅಂತ್ಯಗೊಳಿಸಿದನು. ಬ್ರಿಟಿಷರು ಈ ಯುದ್ಧದಲ್ಲಿ ಮೋಸದಿಂದ ಜಯಗಳಿಸಿದರು, ಸಿರಾಜ್ ಉದ್ ದೌಲನ್ನು ಸೋಲಿಸಿದರು. ಸಿರಾಜ್ ಉದ್ ದೌಲನು ಒಬ್ಬ ಧೈರ್ಯಶಾಲಿ ಹಾಗೂ ದೇಶಭಕ್ತನಾಗಿದ್ದನು. ಬ್ರಿಟಿಷರು ಬಂಗಾಳದ ನವಾಬನಾದ ಸಿರಾಜ್ ಉದ್ ದೌಲನ ಅನುಮತಿಯನ್ನು ಪಡೆಯದೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ನಿರ್ಮಿಸಿದರು. ಇದನ್ನು ವಿರೋಧಿಸಿ ಬಂಗಾಳದ ನವಾಬನಾದ ಸಿರಾಜ್ ಉದ್ ದೌಲನು ಬ್ರಿಟಿಷರನ್ನು ಒಂದು ಸಣ್ಣ ಕೋಣೆಯಲ್ಲಿ ಬಂಧಿಸಿ ಕೊಂದನು. ಇದು ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕಪ್ಪು ಕೋಣೆ ದುರಂತದ ನಂತರದಲ್ಲಿ ಪ್ಲಾಸಿ ಕದನ ನಡೆಯುತ್ತದೆ. ಸಿರಾಜ್ ಉದ್ ದೌಲ್ ಒಬ್ಬ ಧೈರ್ಯಶಾಲಿ ಆಡಳಿತಗಾರನಾಗಿದ್ದನು, ಉತ್ತಮ ನವಾಬನಾಗಿದ್ದನು. ಚಟುವಟಿಕೆ 2. ಶಿವಾಜಿಯ ಜೀವನಕ್ಕೆ ಸಂಬಂಧಿಸಿದ ಕಿರುನಾಟಕದ ಸಂಭಾಷಣೆ ರಚಿಸಿ ತರಗತಿಯಲ್ಲಿ ಏಕಪಾತ್ರಾಭಿನಯದ ಮೂಲಕ ಪ್ರದರ್ಶಿಸಿರಿ. ನಾಟಕದ ಹೆಸರು ಸಹನೆ ಮತ್ತು ತಾಳ್ಮೆ ಗೆಲುವಿನ ದಾರಿ. ಪಾತ್ರಧಾರಿಗಳು ಶಿವಾಜಿ ಮತ್ತು ಓರ್ವ ಮಹಿಳೆ. ಶಿವಾಜಿ ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಹೋಗುವಾಗ ದಾರಿ ತಪ್ಪಿದರು. ಒಂದು ಬೆಟ್ಟ ಏರಿ ಯಾವುದಾದರೂ ಹಳ್ಳಿ ಕಾಣುವುದೇ ಎಂದು ನೋಡುತ್ತಾರೆ. ಅಲ್ಲಿ ಯಾವುದೇ ಹಳ್ಳಿ ಕಾಣುವುದಿಲ್ಲ. ಅವರು ಬೆಟ್ಟವನ್ನು ಇಳಿದು ಬರುವಾಗ ಒಂದು ದೀಪ ಕಾಣಿಸಿತು. ಆ ದೀಪವನ್ನು ಅನುಸರಿಸಿ ಹೋದಾಗ ಅಲ್ಲಿ ಒಬ್ಬ ಮಹಿಳೆ ಇದ್ದಳು. ಮಹಿಳೆ ಶಿವಾಜಿಯನ್ನು ಸೈನಿಕನೆಂದು ತಿಳಿದು ಮುಖ ತೊಳೆಯಲು ನೀರು ಕೊಟ್ಟಳು. ಹಸಿದಿರಬಹುದೆಂದು ಬಿಸಿ ಅನ್ನ ಸಾರು ಹಾಕಿಕೊಟ್ಟಳು. ನಂತರ ಶಿವಾಜಿಯು ತುಂಬಾ ಹೊಟ್ಟೆ ಹಸಿದಿದ್ದರಿಂದ ಶಿವಾಜಿ ಬಿಸಿ ತಡೆಯಲಾರದೆ ಚೀರಿದನು. ಸ್ವಲ್ಪ ಅನ್ನವನ್ನು ಕೆಳಗೆ ಚೆಲ್ಲಿದನು. ಮಹಿಳೆ, ನೀನು ಕೂಡ ನಿನ್ನ ಸ್ವಾಮಿ ಶಿವಾಜಿಯ ಹಾಗೆ ಗಡಿಬಿಡಿ ಮಾಡುತ್ತೀಯ. ತಾಳ್ಮೆ ಇಲ್ಲದೆ ಕೈ ಸುಟ್ಟುಕೊಂಡೆ ಅನ್ನವನ್ನು ಕೆಳಗೆ ಚೆಲ್ಲಿದೆ ಎಂದು ಹೇಳಿದಳು. ಆಗ ಶಿವಾಜಿಯು, ತಾಯಿ, ನನ್ನ ಸ್ವಾಮಿ ಶಿವಾಜಿಯಲ್ಲಿ ತಾಳ್ಮೆ ಇಲ್ಲ ಎಂದು ಹೇಗೆ ಹೇಳಿದ್ದೀರಿ? ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾನೆ. ಅವಾಗ ಮಹಿಳೆ ಹೇಳ್ತಾಳ, ಶಿವಾಜಿಯು ಕೂಡ ತನ್ನ ಗಡಿಬಿಡಿಯಲ್ಲಿ ಸಣ್ಣ ಪುಟ್ಟ ಕೋಟೆಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಕೋಟೆಗಳನ್ನು ಗೆಲ್ಲಲು ಹೊರಟಿದ್ದಾನೆ. ಇದರಿಂದ ಸಾಕಷ್ಟು ಸೈನ್ಯವನ್ನು ಕಳೆದುಕೊಳ್ಳುತ್ತಿದ್ದಾನೆ ಅಂತ ಹೇಳ್ತಾಳೆ. ಅದು ಹೇಗೆ ಅಂತ ಕೇಳಿದ್ರೆ, ಸಣ್ಣ ಪುಟ್ಟ ಕೋಟೆಗಳನ್ನು ಮೊದಲು ಗೆದ್ದು ಸೈನ್ಯವನ್ನು ಬಲಪಡಿಸಿಕೊಂಡು ನಂತರ ದೊಡ್ಡ ಕೋಟೆಗಳನ್ನು ಗೆದ್ದಾಗ ಹೆಚ್ಚು ಬಲಶಾಲಿ ಆಗುತ್ತದೆ ಅಂಥೇಳಿ ಮಹಿಳೆ ಹೇಳ್ತಾಳ. ಆಗ ಅದನ್ನು ಕೇಳಿದಂತಹ ಶಿವಾಜಿಗೆ ಮಹಿಳೆಯ ಮಾತು ಸರಿ ಎನ್ನಿಸುತ್ತದೆ. ಆದ್ದರಿಂದ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಂದ್ರೆ ಸಹನೆ ಮತ್ತು ತಾಳ್ಮೆ ಅನ್ನೋದು ಅವಶ್ಯಕ. ಮಹಾನ್ ರಾಜನಾಗಿದ್ದರೂ ಕೂಡ ಶಿವಾಜಿ ಆ ಮಹಿಳೆಯ ಮಾತನ್ನು ಸ್ವೀಕರಿಸುತ್ತಾನೆ. ಇದು ಶಿವಾಜಿಯಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು. ಚಟುವಟಿಕೆ 3. ಬ್ರಿಟಿಷರ ಕಾಲಾವಧಿಯಲ್ಲಿದ್ದ ಭೂಕಂದಾಯ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಒಂದು ನಿಗದಿತ ಪ್ರಮಾಣದ ಆದಾಯವು ಸರ್ಕಾರದ ಖಜಾನೆಗೆ ಬರುವಂತೆ ಮಾಡುವುದಕ್ಕಾಗಿ ಬ್ರಿಟಿಷರು ಭೂಕಂದಾಯ ನೀತಿಯನ್ನು ಜಾರಿಗೆ ತಂದರು. ಭಾರತದಲ್ಲಿ ಯುದ್ಧಗಳ ವೆಚ್ಚವನ್ನು ತುಂಬುವುದಕ್ಕಾಗಿ ಕೈತುಂಬ ಸಂಬಳ ಪಡೆಯುತ್ತಿದ್ದ ಸಾವಿರಾರು ಜನ ಬ್ರಿಟಿಷ್ ಸಿಬ್ಬಂದಿಗಳ ವೇತನಕ್ಕಾಗಿ ಹಾಗೂ ಇತರ ಉದ್ದೇಶಗಳಿಗಾಗಿ ಕಂಪನಿಗೆ ಅಗಾಧ ಹಣಕಾಸಿನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಕಂಪನಿಯು ಭಾರತದ ರೈತರಿಂದ ದುಬಾರಿಯಾದ ಭೂಕಂದಾಯವನ್ನು ವಸೂಲಿ ಮಾಡಲಾಯಿತು. ಇದರ ಪರಿಣಾಮಗಳೇನಾದವು? ಭಾರತದಲ್ಲಿ ಭೂಕಂದಾಯ ನೀತಿಯ ಪರಿಣಾಮಗಳು: ಜಮೀನನ್ನು ಮಾರಾಟದ ವಸ್ತುಗಳನ್ನಾಗಿ ಬ್ರಿಟಿಷರು ಪರಿವರ್ತಿಸಿದರು. ಜಮೀನಿನ ಹರಾಜು ಮತ್ತು ಮಾರಾಟದ ಪ್ರಕರಣಗಳು ಹೆಚ್ಚಾದವು. ಚಟುವಟಿಕೆ 4. ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಭಾವ ಬೀರಿದ ವ್ಯಕ್ತಿಗಳನ್ನು ಹೆಸರಿಸಿ.
ಅವರಲ್ಲಿ ಒಬ್ಬರು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದರೆಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ನನ್ನ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಶಿಕ್ಷಕರು ನನ್ನ ಹೈಸ್ಕೂಲ್ ಟೀಚರ್ ಶಿವಲೀಲಾ ಮೇಡಮ್. ನಾನು ಹೈಸ್ಕೂಲ್ಗೆ ಹೋದಾಗ ಅಷ್ಟು ಕಲಿಕೆಯಲ್ಲಿ ಮುಂದೆ ಇರಲಿಲ್ಲ. ಆದರೆ ನನ್ನ ತಂಗಿಯರು ಶಿವಲೀಲಾ ಮಿಸ್ಗೆ ಪ್ರಿಯರಾಗಿದ್ದರು. ಆದರೆ ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿ ನಾನು ಕಲಿಕೆಯಲ್ಲಿ ಹಿಂದುಳಿಯಲು ಕಾರಣ ತಿಳಿದುಕೊಂಡರು. ನನಗೆ ಸುಲಭವಾಗಿ ಕಲಿಯಲು ಸಹಾಯ ಮಾಡಿದರು. ನಮ್ಮ ಶಿಕ್ಷಕರು ಒಬ್ಬ ವಿಶೇಷ ಚೇತನ ವ್ಯಕ್ತಿಯಾಗಿದ್ದು ತಮ್ಮ ಕಣ್ಸನ್ನೆಯಲ್ಲೇ ಎಲ್ಲ ವಿದ್ಯಾರ್ಥಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಿದ್ದರು. ಅವರು ಎಲ್ಲ ವಿಷಯಗಳಲ್ಲಿಯೂ ಕೂಡ ಪರಿಣಿತಿಯನ್ನು ಸಾಧಿಸಿದ್ದನ್ನು ಕಂಡು ನಾನು ಕೂಡ ನನ್ನ ಜೀವನದಲ್ಲಿ ಅವರಂತೆ ಶಿಕ್ಷಕಿಯಾಗಬೇಕೆಂದು ಮನಸ್ಸು ಮಾಡಿದೆ. ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದ ಶಿಕ್ಷಕಿ ಶಿವಲೀಲಾ ಮೇಡಮ್ ಹಾಗೂ ನನ್ನ ತಂದೆ ಕೂಡ ಒಬ್ಬ ಶಿಕ್ಷಕರಾಗಿರುವುದರಿಂದ ಇವರಿಬ್ಬರ ಪ್ರೇರಣೆಯಿಂದಾಗಿ ನಾನು ಕೂಡ ಶಿಕ್ಷಕಿಯಾಗಲು ಮನಸ್ಸು ಮಾಡಿದ್ದೇನೆ. ಹಾಗೆಯೇ ನಮ್ಮ ಹೈಸ್ಕೂಲ್ನ ಇನ್ನೊಬ್ಬ ಶಿಕ್ಷಕರಾದಂತಹ ಗುರುರಾಜ್ ರಾವ್ ಸರ್, ಇವರು ಸಮಾಜ ವಿಜ್ಞಾನ ಪಾಠ ಬೋಧನೆ ಮಾಡ್ತಿದ್ರು. ಇವರು ಕೂಡ ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಿದ್ರು. ಇವರು ನನ್ನ ಜೀವನದಲ್ಲಿ ಪ್ರಭಾವ ಬೀರಿದಂಥ ವ್ಯಕ್ತಿ. ಹಾಗೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾದಂತಹ ಜಹರಾ ತಸ್ಲಿಂ ಟೀಚರ್ ಹಾಗೂ ನನ್ನ ಕಾಲೇಜು ಹಂತದಲ್ಲಿ ಇಂಗ್ಲಿಷ್ ಟೀಚರ್ ಆದಂತಹ ವಾಣಿಶ್ರೀ ಮೇಡಮ್ ಹಾಗೂ ಇನ್ನೊಬ್ಬ ಶಿಕ್ಷಕರಾದ ಜ್ಞಾನೇಶ್ವರ್ ಪತ್ತಾರ್, ಇವರು ಶಿಕ್ಷಣಶಾಸ್ತ್ರ ಎಜುಕೇಷನ್ ಸಬ್ಜೆಕ್ಟ್ನ ಹೇಳ್ತಿದ್ರು. ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾಠ ಬೋಧನೆಯನ್ನು ಮಾಡ್ತಿದ್ರು. ಹಾಗೆ ನನ್ನ ತಂದೆಯೂ ಕೂಡ ಒಬ್ಬ ಶಿಕ್ಷಕರು. ಇವರೆಲ್ಲರ ಪ್ರಭಾವದಿಂದ ನಾನು ಕೂಡ ಶಿಕ್ಷಕಿಯಾಗಿ ರೂಪುಗೊಂಡಿದ್ದೇನೆ. ಎಲ್ಲ ಶಿಕ್ಷಕರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಟುವಟಿಕೆ 5, ಮರಾಠ ಸಾಮ್ರಾಜ್ಯವನ್ನು ಆಳಿದ ರಾಜರ ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸಿರಿ. ಛತ್ರಪತಿ ಶಿವಾಜಿ. ಇಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ರಾಜರ ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸ್ಬೇಕಂತ ನೀವು ಇಲ್ಲಿ ಅಂಟಿಸ್ರಿ ಚಿತ್ರಗಳನ್ನು. ಚಟುವಟಿಕೆ 6, ಈ ಕೆಳಗಿನ ಚಟುವಟಿಕೆಯಲ್ಲಿ ಮೊಘಲರ ಸಂಕ್ಷಿಪ್ತ ಪರಿಚಯ, ಮೊದಲ ಪ್ರಸಿದ್ಧ ದೊರೆಗಳು ಮತ್ತು ಮೊಘಲರ ಅವನತಿಗೆ ಕಾರಣಗಳನ್ನು ಬರೆಯಿರಿ. ಮೊಘಲರ ಸಂಕ್ಷಿಪ್ತ ಪರಿಚಯ, ಪ್ರಸಿದ್ಧ ದೊರೆಗಳು, ಅವನತಿಗೆ ಕಾರಣಗಳು. ಮೊದಲನೇದಾಗಿ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ್ರಿ. ಭಾರತದ ಇತಿಹಾಸದಲ್ಲಿ 1526ರಿಂದ ಭಾರತವನ್ನು ಆಳಿದ ಮುಖ್ಯ ಸಾಮ್ರಾಜ್ಯಗಳಲ್ಲಿ ಈ ಮೊಘಲ್ ಸಾಮ್ರಾಜ್ಯವು ಕೂಡ ಒಂದಾಗಿದೆ. ಮೊಘಲರು 1526ರಲ್ಲಿ ಮೊದಲನೇ ಪಾಣಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ದೊರೆಯಾದ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ನು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯವನ್ನು ಹಾಕಿದನು. ಮೊಘಲ್ ಸಾಮ್ರಾಜ್ಯದ ಉದಯವಾಯಿತು. ನಂತರ ಮೊಘಲರು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿ ಉತ್ತಮವಾದ ಸಾಮ್ರಾಜ್ಯವನ್ನು ಕಟ್ಟಿದಂತಹ ದೊರೆಗಳಾಗಿದ್ದಾರೆ. ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು ಬಾಬರ್, ಹುಮಾಯೂನ್, ಅಕ್ಬರ್, ಜಹಂಗೀರ್, ಶಹಜಾನ್, ಔರಂಗಜೇಬ್. ಅವನತಿಗೆ ಕಾರಣಗಳು. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಏನಪ್ಪ ಅಂದ್ರೆ, ಮೊದಲನೇದಾಗಿ ಔರಂಗಜೇಬನ ಧಾರ್ಮಿಕ ನೀತಿ. ಔರಂಗಜೇಬನು ಒಬ್ಬ ಮತಾಂಧ ದೊರೆಯಾಗಿದ್ದನು. ತನ್ನ ಧರ್ಮವನ್ನು ಅತಿಯಾಗಿ ನಂಬಿದ್ದೇ ಈ ಒಂದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು. ಎರಡನೇದು ದುರ್ಬಲ ಉತ್ತರಾಧಿಕಾರಿಗಳು ಮತ್ತು ಅಸಮರ್ಥ ಆಡಳಿತಗಾರರು. ಅಕ್ಬರ್ ಮತ್ತು ಜಹಂಗೀರ್, ಹುಮಾಯೂನ್ ನಂತರ ಬಂದಂಥ ಆಡಳಿತಗಾರರು ದುರ್ಬಲರಾಗಿದ್ದರು ಮತ್ತು ಅಸಮರ್ಥ ಆಡಳಿತಗಾರರಿಂದಾಗಿ ಈ ಒಂದು ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು. ನೆಕ್ಸ್ಟ್ ಪಾಯಿಂಟ್, ಆರ್ಥಿಕ ಕುಸಿತ ಹಾಗೂ ಭ್ರಷ್ಟಾಚಾರ. ಸಾಮ್ರಾಜ್ಯದಲ್ಲಿನ ಆರ್ಥಿಕ ಕುಸಿತ ಮತ್ತು ಭ್ರಷ್ಟಾಚಾರದಿಂದಾಗಿ ಈ ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು. ಪ್ರಾದೇಶಿಕ ಶಕ್ತಿಗಳ ಏರಿಕೆ ಮತ್ತು ವಿದೇಶಿ ಆಕ್ರಮಣಗಳು. ಪ್ರಾದೇಶಿಕವಾಗಿ ಇರ್ತಕ್ಕಂಥ ಶಕ್ತಿಗಳು ಹೆಚ್ಚಾದವು, ಹಾಗೆ ವಿದೇಶಿಯರ ಆಕ್ರಮಣದಿಂದ ಈ ಒಂದು ಮೊಘಲ್ ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು. ಆಡಳಿತ ಹಾಗೂ ಮಿಲಿಟರಿ ದೌರ್ಬಲ್ಯದಿಂದ ಈ ಒಂದು ಸಾಮ್ರಾಜ್ಯ ಅವನತಿಯನ್ನು ಕಂಡಿತ್ತು. ಚಟುವಟಿಕೆ ಹಾಳೆ 9, ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು. ಚಟುವಟಿಕೆ 1, ಈ ಕೆಳಗಿನ ಪ್ರಶ್ನಾವಳಿಯ ಸಹಾಯದಿಂದ ನಿಮ್ಮ ಶಿಕ್ಷಕರೊಡನೆ ಸಂದರ್ಶನವನ್ನು ನಡೆಸಿ ಉತ್ತರ ಬರೆಯಿರಿ. ಕ್ರಮ ಸಂಖ್ಯೆ, ಪ್ರಶ್ನೆಗಳು ಹೌದು ಅಥವಾ ಇಲ್ಲ. ನೀವು ಶಿಕ್ಷಕ ವೃತ್ತಿಯನ್ನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದೀರಾ? ಹೌದು, ನಾನು ಶಿಕ್ಷಕ ವೃತ್ತಿಯನ್ನು ತುಂಬ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಮಾಜ ವಿಜ್ಞಾನ ವಿಷಯವನ್ನು ಪ್ರೀತಿಯಿಂದ ಬೋಧಿಸುತ್ತೀರಾ? ಹೌದು, ಸಮಾಜ ವಿಜ್ಞಾನ ವಿಷಯವನ್ನು ತುಂಬ ಪ್ರೀತಿಯಿಂದ ಬೋಧಿಸುತ್ತೇನೆ. ವೃತ್ತಿಗೆ ಸಂಬಂಧಿಸಿದ ಅಭಿವೃದ್ಧಿ ಮಾಡಿಕೊಳ್ಳುತ್ತೀರಾ? ಹೌದು, ನಾನು ವೃತ್ತಿಗೆ ಸಂಬಂಧಿಸಿದ ಅಭಿವೃದ್ಧಿಗಳನ್ನು ಮಾಡಿಕೊಳ್ಳುತ್ತೇನೆ. ಎಲ್ಲ ಮಕ್ಕಳಲ್ಲಿ ಉತ್ತಮ ಸಾಮಾಜಿಕ ಪರಿಸರ ನಿರ್ಮಾಣ ಮಾಡಲು ಇಚ್ಛಿಸುತ್ತೀರಾ? ಹೌದು, ನಾನು ಎಲ್ಲ ಮಕ್ಕಳಲ್ಲಿ ಉತ್ತಮವಾದ ಸಾಮಾಜಿಕ ಪರಿಸರ ನಿರ್ಮಾಣ ಮಾಡಲು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಂದರ್ಶನ ಮಾಡಿದ್ದೀರಾ? ಹೌದು, ಸಂದರ್ಶನ ಮಾಡಿದ್ದೇವೆ. ಈ ಮೇಲಿನ ಸಂದರ್ಶನದಿಂದ ನೀವು ಪಡೆದ ಅನುಭವಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಚಟುವಟಿಕೆ 2, ನಿಮ್ಮ ನೆರೆಹೊರೆಯ ವ್ಯಕ್ತಿಯೊಬ್ಬರ ಸಂದರ್ಶನವನ್ನು ಮಾಡಲು ಪ್ರಶ್ನಾವಳಿ ರಚಿಸಿರಿ. ಮೊದಲ ಪ್ರಶ್ನೆ, ನಿಮ್ಮ ಪೂರ್ಣ ಹೆಸರು ಮತ್ತು ನಿಮ್ಮ ಹಿನ್ನೆಲೆಯ ಜೀವನ ಹೇಗಿತ್ತು ಎಂಬುದನ್ನು ತಿಳಿಸಿ. ಎರಡನೇ ಪ್ರಶ್ನೆ, ದೇಶದ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಇಷ್ಟವಾದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಮತ್ತು ಏಕೆ?
ದೇಶದ ಯುವಕರಿಗೆ ನಿಮ್ಮ ಸಲಹೆ ಏನು? ದೇಶದ ಅಭಿವೃದ್ಧಿಗೆ ನಿಮ್ಮ ಪಾತ್ರವೇನು? ನಮ್ಮ ದೇಶದ ಸೈನಿಕರಿಗೆ ಇನ್ನೂ ಯಾವ ರೀತಿಯ ಸೌಲಭ್ಯಗಳು ಬೇಕು? ವಿವರಿಸಿ. ಚಟುವಟಿಕೆ 3. ಸ್ವಾತಂತ್ರ್ಯ ಹೋರಾಟಗಾರರ ವಿಡಿಯೋ ವೀಕ್ಷಿಸಿ ಅದರ ಕುರಿತು ಬರೆಯಿರಿ. ನಮ್ಮ ದೇಶ ಭಾರತ ಇದು 1947ಕ್ಕಿಂತ ಮುಂಚೆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಬಾಲ್ ಗಂಗಾಧರ್ ತಿಲಕ್, ಮಂಗಲ್ ಪಾಂಡ್ಯ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ಇನ್ನೂ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಹಗಲಿರುಳು ಶ್ರಮಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅವರು ಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಇಂದು ನಮ್ಮ ಸ್ವೇಚ್ಛೆಗಾಗಿ ಬಳಸುತ್ತಿದ್ದೇವೆ. ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನಕ್ಕೂ ಕೂಡ ಅಳವಡಿಸಿಕೊಳ್ಳೋಣ. ಚಟುವಟಿಕೆ 4. ಸಿಂಧೂರ ಲಕ್ಷ್ಮಣರಿಗೆ ಸಂಬಂಧಿಸಿದ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸಿರಿ. ಸಿಂಧೂರ ಲಕ್ಷ್ಮಣನು ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದನು. ಲಕ್ಷ್ಮಣನು ತನ್ನದೇ ಆದ ಹಿಂಸಾತ್ಮಕ ರೀತಿಯಲ್ಲಿ ಆಂಗ್ಲ ಸರ್ಕಾರದ ವಿರುದ್ಧ ಹೋರಾಡಿದನು. ಸಿಂಧೂರ ಲಕ್ಷ್ಮಣ ಅವರನ್ನು ಕರ್ನಾಟಕದ ಅಥವಾ ಕನ್ನಡದ ರಾಬಿನ್ ಹುಡ್ ಎಂದು ಕರೆಯುತ್ತಾರೆ. ಜನನ: ಸಿಂಧೂರ ಲಕ್ಷ್ಮಣರು ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ಜನಿಸಿದರು. ಸಾಬಣ್ಣ ಮತ್ತು ನರಸವ್ವ ಇವರ ತಂದೆ ತಾಯಿಗಳು. ಲಕ್ಷ್ಮಣನು ಬಾಲ್ಯದಲ್ಲಿಯೇ ಶೌರ್ಯ ಹಾಗೂ ಸಾಹಸಕ್ಕೆ ಹೆಸರಾಗಿದ್ದನೆಂದು ಹೇಳಲಾಗುತ್ತದೆ. ಬಡವರ ಬಂಧುವಾಗಿದ್ದನೆಂದು ಕೂಡ ಹೇಳಲಾಗುತ್ತದೆ. ಸಿಂಧೂರ ಲಕ್ಷ್ಮಣರ ಧೈರ್ಯ, ಸಾಹಸ, ತ್ಯಾಗ, ಬಲಿದಾನಕ್ಕೆ ನಾವು ಋಣಿಯಾಗಿರೋಣ. ಚಟುವಟಿಕೆ 5. ಸಾಮಾನ್ಯ ಶಕ 1856ರ ಭಾರತದ ನಕ್ಷೆಯಲ್ಲಿ ಬ್ರಿಟಿಷರ ಅಧೀನದ ಪ್ರದೇಶಗಳನ್ನು ಗುರುತಿಸಿರಿ. ನೋಡ್ರಿ, ಭಾರತದ ನಕ್ಷೆಯೊಳಗೆ ಬ್ರಿಟಿಷರ ಅಧೀನದಲ್ಲಿದ್ದಂಥ ಪ್ರದೇಶಗಳನ್ನ ಹಳದಿ ಕಲರ್ ಐತಲ್ರಿ, ಹಳದಿ ಕಲರ್ ತೋರಿಸ್ತದೆಲ್ಲ ಬ್ರಿಟಿಷರ ಅಧೀನದ ಪ್ರದೇಶಗಳಿವು. ಇಲ್ಲದ ನೋಡ್ರಿ, ಇಲ್ಲೆಲ್ಲ ಹಳದಿ ಕಲರ್ ಇರ್ತಕ್ಕಂಥದ್ದೆಲ್ಲವೂ ಕೂಡ ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ಭಾರತದ ಪ್ರದೇಶಗಳು 1856ರ ಸಮಯದಲ್ಲಿ. ಯಾವ್ಯಾವ ಪ್ರದೇಶಗಳನ್ನೋದನ್ನು ನೀವು ನಿಮ್ಮ ಹತ್ರ ಬುಕ್ ಐತಲ್ಲ ಒಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊರಿ. ಆ ಪ್ರದೇಶಗಳನ್ನೆಲ್ಲ ನೆನಪಿಟ್ಕೋರಿ. ಚಟುವಟಿಕೆ 6. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಚಟುವಟಿಕೆಯನ್ನು ಪೂರ್ಣಗೊಳಿಸಿರಿ. ಚಿತ್ರ: ಹೆಸರು, ಜಾರಿಗೆ ತಂದ ನೀತಿ, ನೀತಿಯ ಪರಿಣಾಮ. ಲಾರ್ಡ್ ವೆಲ್ಲೆಸ್ಲಿ, ಇದು ಲಾರ್ಡ್ ವೆಲ್ಲೆಸ್ಲಿಯ ಚಿತ್ರ. ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು. ಈ ಒಂದು ನೀತಿಯ ಪರಿಣಾಮ ಏನಾಯ್ತಪ್ಪ ಅಂದ್ರೆ, ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿದವು. 2ನೇ ಪಾಯಿಂಟ್, ಬ್ರಿಟಿಷರು ಭಾರತದಲ್ಲಿ ಭಾರೀ ಪ್ರಮಾಣದ ಭೂಪ್ರದೇಶವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಈ ಒಂದು ನೀತಿಯಿಂದಾಗಿ ಅನೇಕ ರಾಜರು ತಮ್ಮ ಪರಮಾಧಿಕಾರವನ್ನು ಕಳೆದುಕೊಂಡರು. ಭಾರತೀಯ ರಾಜರು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನ ತಮ್ಮ ಹತ್ರ ಇಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನ ನಿಭಾಯಿಸುವ ಹೊಣೆಗಾರಿಕೆಯನ್ನು ಕೊಟ್ಟರು. ಭಾರತೀಯ ರಾಜರು ಹೆಸರಿಗೆ ಮಾತ್ರ ರಾಜರಾಗಿ ಉಳಿದಂತೆ ಎಲ್ಲ ಅಧಿಕಾರವು ಈ ಒಂದು ಬ್ರಿಟಿಷರ ಅಧೀನಕ್ಕೆ ಪಡೆದುಕೊಂಡರು. ಈ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರಿಗೆ ಹೆಚ್ಚು ನಷ್ಟವನ್ನು ಉಂಟು ಮಾಡಿತು. ನೆಕ್ಸ್ಟ್ ಒನ್, ಲಾರ್ಡ್ ಡಾಲ್ ಹೌಸಿ. ಇದು ಲಾರ್ಡ್ ಡಾಲ್ ಹೌಸಿಯ ಚಿತ್ರ. ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು. ಈ ಒಂದು ನೀತಿಯ ಪರಿಣಾಮವಾಗಿ ಔಧ್, ಸತಾರಾ, ನಾಗ್ಪುರ್, ಝಾನ್ಸಿ ಮುಂತಾದ ರಾಜ್ಯಗಳು ಬ್ರಿಟಿಷರ ವಶವಾದವು. 1856ರಲ್ಲಿ ಲಾರ್ಡ್ ಡಾಲ್ ಹೌಸಿ ತನ್ನ ದೇಶಕ್ಕೆ ಮರಳುವಾಗ ಭಾರತದ 2/3 ಭಾಗದ ಭೂಪ್ರದೇಶವನ್ನು ಬ್ರಿಟಿಷರ ಆಳ್ವಿಕೆಗೆ ಒಳಪಡಿಸಿದನು. ಈ ಒಂದು ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಭಾರತದ ಭೂಪ್ರದೇಶವನ್ನು ಕಬಳಿಸ್ತಾ ಹೋದ್ರು. ಮಕ್ಕಳಿಲ್ಲದಂತಹ ರಾಜರಿಗೆ ದತ್ತು ಮಕ್ಕಳಿಗೆ ಅಧಿಕಾರವನ್ನು ಕೊಡಲಿಲ್ಲ. ಆ ಭೂಪ್ರದೇಶವನ್ನು ಬ್ರಿಟಿಷ್ ಕಂಪನಿಯ ವಶವಾಯಿತು. ಹೀಗೆ ಭಾರತೀಯ ಸಾಮ್ರಾಜ್ಯವನ್ನ, ಅವರ ಸಂಪತ್ತನ್ನೆಲ್ಲ ಬ್ರಿಟಿಷರು ದೋಚುವ ಒಂದು ನೀತಿಯಾಗಿತ್ತು. ಹೀಗೆ ನೀವು ಪ್ರಮುಖವಾದಂತಹ ವ್ಯಕ್ತಿಗಳ ಚಿತ್ರವನ್ನು ಕೂಡ ಮತ್ತು ಅವರ ಹೆಸರು, ಅವ್ರ ಸಾಧನೆಗಳನ್ನು ನೆನಪಿಟ್ಕೋರಿ. ಯಾಕಂದ್ರೆ GPT ಎಕ್ಸಾಮ್ ಒಳಗೆ 2017ರೊಳಗೆ 19ರೊಳಗೆ ಕೇಳ್ಯಾರ್ರಿ. ಏನು, ಒಬ್ಬ ಸಮಾಜ ಸುಧಾರಕರ ಚಿತ್ರ ಕೊಟ್ಟು ಇವ್ರ ಹೆಸರು ಬರೀರಿ ಮತ್ತು ಇವ್ರ ಕೃತಿಗಳನ್ನು ಬರೀರಿ ಅಂತ ಹೇಳಿದ್ರು. ಹಾಗೆ ನೆಕ್ಸ್ಟ್ ಟೈಮ್ ಹಿಂಗೂ ಕೇಳ್ಬೋದು, ಬ್ರಿಟಿಷರ ಪ್ರಮುಖ ವ್ಯಕ್ತಿಯನ್ನ ಚಿತ್ರನೂ ಕೊಡ್ಬೋದು. ನೀವು ಓದುವಾಗ ಪ್ರಮುಖವಾದಂಥ ವ್ಯಕ್ತಿಗಳ ಚಿತ್ರ ಆಗಿರ್ಬೋದು, ಅವ್ರ ಹೆಸರು, ಅವರ ಸಾಧನೆ, ಅವ್ರ ಕೃತಿಗಳನ್ನು ಸ್ವಲ್ಪ ಬರೆದಿಟ್ಕೋರಿ, ನೆನಪಿಟ್ಕೋರಿ. ಅದು ಹೆಲ್ಪ್ ಆಗುತ್ತೆ ನಿಮ್ಗೆ GPT ಎಕ್ಸಾಮ್ ಒಳಗಾಗಿರ್ಬೋದು, TET ಎಕ್ಸಾಮ್ ಒಳಗಾಗಿರ್ಬೋದು. ಸೊ ಓದುವಾಗ ಆ ಒಂದು ಪ್ರಯತ್ನವನ್ನು ಮಾಡಿರಿ. ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.